करुणालयम् नमामि भगवत्पादशङ्करं लोकशङ्करम् शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः ईश्वरो गुरुरात्मेति मूर्तिभेदविभागिने व्योमवद्व्याप्तदेहाय दक्षिणामूर्तये नमः दक्षिणामूर्तये नमः। ॐ पार्थाय प्रतिबोधितां भगवता नारायणेन स्वयं व्यासेन ग्रथितां पुराणमुनिना मध्ये महाभारतम् अद्वैतामृतवर्षिणीं भगवतीमष्टादशाध्यायिनीम् अम्ब त्वामनुसन्दधामि भगवद्गीते भवद्वेषिणी भगवद्गीते भवद्वेषिणी। हरि ओम। ಶ್ರೀಮದ್ಭಗವದ್ಗೀತೆಯ 4ನೇ ಅಧ್ಯಾಯವಾದ ಜ್ಞಾನ ಕರ್ಮ ಸನ್ಯಾಸ ಯೋಗ ಅಥವಾ ಜ್ಞಾನ ಯೋಗ ಅಂತ ಕರೆಯಲ್ಪಡತಕ್ಕಂತಹ ಈ ಅಧ್ಯಾಯದಲ್ಲಿ ಮುಖ್ಯವಾಗಿ 6 ವಿಷಯಗಳು ಚರ್ಚಿಸಲ್ಪಟ್ಟಿವೆ. ಆರಂಭದಲ್ಲಿ 1ನೇ ಶ್ಲೋಕದಿಂದ ಆರಂಭ ಮಾಡಿ 8ನೇ ಶ್ಲೋಕದ ತನಕ ಶ್ರೀಮದ್ ಭಗವದ್ಗೀತೆಯ ಸ್ತುತಿ ಹಾಗೂ ಅವತಾರದ ರಹಸ್ಯದ ಬಗ್ಗೆ ಭಗವಂತ ಚರ್ಚೆ ಮಾಡಿದ್ದಾನೆ. ನಂತರ 9ನೇ ಶ್ಲೋಕದಿಂದ ಆರಂಭ ಮಾಡಿ 15ನೇ ಶ್ಲೋಕದ ತನಕ ಅವತಾರದ ಯಥಾರ್ಥ ಜ್ಞಾನದ ಫಲ, ಜ್ಞಾನ ಮತ್ತು ಫಲ, ಅದರ ಬಗ್ಗೆ ಅವನು ಚರ್ಚೆ ಮಾಡಿದ್ದಾನೆ. ಆ ಭಾಗವನ್ನ ನಾವು ನೋಡ್ತಾ ಇದ್ದೆವು. ಭಗವಂತನ ಅವತಾರದ ಯಥಾರ್ಥ ಜ್ಞಾನ ಅಂತ ಹೇಳಿದ್ರೆ ಸ್ವರೂಪತಃ ಭಗವಂತನಿಗೆ ಜನ್ಮವಿಲ್ಲ. ಅಜೋ ನಿತ್ಯ ಶಾಶ್ವತೋಯಂ ಪುರಾಣ. ಅಜೋಪಿ ಸನ್ ಅವ್ಯಯಾತ್ಮ ಭೂತಾನಾಂ ಈಶ್ವರೋಪಿ ಸನ್. ಈ ಅಜ ಅನ್ನತಕ್ಕಂಥದ್ದು ಭಗವಂತನಿಗೆ ಒಂದು ಹೆಸರು, ಹುಟ್ಟಿಲ್ಲದವನು ಅಂತ. ಅವತಾರಾದಿಗಳು ಮಾಯಿಕ ಶರೀರವನ್ನ ತನ್ನ ಮಾಯಾಶಕ್ತಿಯನ್ನು ಬಳಸಿ ಅವನು ಮಾಡುವಂತಹ ಲೀಲೆಯಾಗಿದೆಯೇ ಹೊರತು ಸ್ವರೂಪತಃ ನಿತ್ಯ ಶುದ್ಧ ಬುದ್ಧ ಮುಕ್ತನಾಗಿರುವ ಆ ಪರಬ್ರಹ್ಮ ಪರಮಾತ್ಮನು ಹುಟ್ಟು ಸಾವುಗಳು ಇಲ್ಲದವನು. ಅದು ಅವನ ಪಾರಮಾರ್ಥಿಕ ರೂಪ, ಅಬ್ಸಲ್ಯೂಟ್ ರಿಯಾಲಿಟಿ ಅಂತ ಕರೀತಾರೆ. ವ್ಯಾವಹಾರಿಕ ರೂಪಕ್ಕೆ ರಿಲೇಟಿವ್ ರಿಯಾಲಿಟಿ ಅಂತ ಹೇಳ್ತಾರೆ. ಅಬ್ಸಲ್ಯೂಟ್ ಅಂದಾಗ ಪಾರಮಾರ್ಥಿಕ, ಆ ಶ್ರೇಷ್ಠತೆಯ ದೃಷ್ಟಿಯಿಂದ ನೋಡಿದಾಗ ಅವನು ಹುಟ್ಟಿಲ್ಲದವನು, ಸಾವಿಲ್ಲದವನು, ವಿಕಾರವಿಲ್ಲದವನು ಎಂಬುದನ್ನು ಗೊತ್ತಾಗ್ತದೆ. ಹಾಗೆ ಅವನ ಕರ್ಮದ ವಿಷಯಕ್ಕೆ ಬಂದಾಗ ಕರ್ತೃತ್ವ ಭಾವನೆ ಇಲ್ಲದೆ ಮಾಡಿರತಕ್ಕಂತಹ ಕರ್ಮ ಫಲವನ್ನು ಕೊಡುವುದಿಲ್ಲ. ಅದು ಕರ್ಮವೇ ಅಲ್ಲ ಅಂತ ಅರ್ಥ. ಅದೇ ಮುಂದಿನ ಶ್ಲೋಕಗಳು ಹೇಳ್ತಾನೆ, ಅಕರ್ಮ ಎಂಬುದಾಗಿ ಕರೀತಾರಷ್ಟೆ. ಯಾರಿಗೆ ನಾನು ಕರ್ತ ಎಂತಕ್ಕಂಥ ಭಾವನೆ ಇದೆಯೋ ಅವನು ಮಾಡಿದ್ದು ಮಾತ್ರ ಕರ್ಮ ಅಂತ ಹೇಳಲ್ಪಡುತ್ತೆ.
ಆ ಭಾವನೆ ಇಲ್ಲದೆ ಮಾಡಿದ್ರೆ ಅದಕ್ಕೆ ಚೇಷ್ಟೆ, ಲೀಲೆ, ಕ್ರೀಡೆ ಅಂತ ಹೇಳಲ್ಪಡುತ್ತೆ. ಯಾವ ಕರ್ಮಕ್ಕೂ ಫಲ ಇಲ್ಲ. ಕೇಳಿಸ್ತೇ ಇಲ್ಲ ಗುರುಗಳು ಮಾತು. ಈಗ ಮಕ್ಕಳು ಕೈಕಾಲು ಆಡಿಸಿದಾಗ, ಮಕ್ಕಳು ನಕ್ಕಾಗ, ಸದನ ನುಡಿಗಳಿಂದ ಏನೇನೋ ಬಡಬಡಿಸಿದಾಗ ಯಾವುದನ್ನು ಕೂಡ ಧರ್ಮ ಅಧರ್ಮದ ವಿಭಾಗಕ್ಕೆ ನಾವು ಹಾಕೋಲ್ಲ. ಯಾಕೆ? ಅದು ಕರ್ಮ ಅಂತ ಅನಿಸಲೇ ಪಡಲ್ಲ. ಹಾಗೆ ಒಬ್ಬ ಜ್ಞಾನಿಯಾದವನು ಕೂಡ ನಾನು ಕರ್ತ ಎಂಬ ಭಾವ ಇಲ್ಲದೆ ಮಕ್ಕಳ ಹಾಗೆ ಕರ್ಮವನ್ನು ಮಾಡಿದಾಗ, ಆಡಿಯೋ ಕ್ಲಿಯರ್ ಇದೆಯಾ? ನಾನು ಹೌದು. ಕೆಲವರಿಗೆ ಕ್ಲಿಯರ್ ಇದೆ ಅಂತಿದ್ದಾರೆ ಸ್ವಾಮೀಜಿ, ಕೆಲವರು ಕ್ಲಿಯರ್ ಇಲ್ಲ ಅಂತಿದ್ದಾರೆ. ಕ್ಲಿಯರ್ ಇದೆಯಾ? ಕ್ಲಿಯರ್ ಆಗಿದೆ. ನಮಗ್ ಕೇಳಿಸ್ತಾನೆ ಇಲ್ಲ ಮೇಡಮ್. ಕ್ಲಿಯರ್ ಆಗಿದೆ ಈ ಕಡೆ ಎಲ್ಲ. ಸರ್ ಮೋಸ್ಟ್ಲಿ ನೀವು ಲಾಗೌಟ್ ಆಗ್ಬಿಟ್ಟು ಮತ್ತೆ ಇನ್ನೊಂದ್ಸಲಿ ಲಾಗಿನ್ ಆಗಿ ಸರ್. ನಿಮ್ ಮೊಬೈಲ್ ಸ್ವಲ್ಪ ಏನಾದ್ರು ಪ್ರಾಬ್ಲಮ್ ಇರ್ಬೋದು ಅನ್ಸುತ್ತೆ, ಯಾಕಂದ್ರೆ ಬೇರೆ ಕಡೆಯವ್ರಿಗೆಲ್ಲರಿಗೂ ಕ್ಲಿಯರ್ ಆಗಿದೆ. ಓಕೆ, ಹರಿ ಓಂ ಸ್ವಾಮೀಜಿ, ಸ್ಟಾರ್ಟ್ ಕಂಟಿನ್ಯೂ ಮಾಡ್ಬೋದು ಸ್ವಾಮೀಜಿ. ಹರಿ ಓಂ. ಭಗವಂತನ ಕರ್ಮಗಳು ಲೀಲೆ ಅಂತ ಕರೆಯಲ್ಪಡುತ್ತೆ. ಅಂದ್ರೆ ಕರ್ತೃತ್ವ ಭಾವನೆ ಇಲ್ಲದೆ ಆಚರಿಸಿದ್ದರಿಂದ ಅದಕ್ಕೆ ಲೀಲೆ ಎಂಬ ಹೆಸರು. ಅದು ಕೂಡ ದಿವ್ಯವಾದದ್ದು. ಈ ರೀತಿ ಸಚ್ಚಿದಾನಂದ ನಿರ್ಗುಣ ಬ್ರಹ್ಮ ಅಂತ ನಾವೇನ್ ಕರಿತೇವೆ, ಆ ದೃಷ್ಟಿಯಿಂದ ನಾವು ನೋಡಿದಾಗ ಕೃಷ್ಣ ಹುಟ್ಟಲೇ ಇಲ್ಲ, ಕೃಷ್ಣ ಏನನ್ನೂ ಮಾಡಲಿಲ್ಲ, ಮಾಡಿದಂತೆ ತೋರಿಸಿದ್ದಾನೆ, ಹುಟ್ಟಿದಂತೆ ಕಾಣಿಸಿದ್ದಾನೆ. ಆದ್ದರಿಂದ ಸ್ವರೂಪತಃ ಅಸಂಗನಾಗಿ, ಅಕರ್ತ ಅಭೋಕ್ತಾನಾಗಿ, ಅಜನಾಗಿ, ಅವ್ಯಯನಾಗಿ ಪರಮಾತ್ಮನು ಇದ್ದಾನೆ ಅಂತ ತಿಳ್ಕೊಂಡ್ರೆ ಅದು ಯಥಾರ್ಥ ಜ್ಞಾನ. ಭಗವಂತನು ಹುಟ್ಟಿದ್ದಾನೆ, ಅವನು ಕರ್ಮವನ್ನ ಮಾಡಿದ್ದಾನೆ ಅಂತ ತಿಳ್ಕೊಂಡ್ರೆ ಅಯಥಾರ್ಥ ಜ್ಞಾನ. ಎಲ್ಲೋ ಒಂದು ಕಡೆಗೆ ಸಾಧಕರಿಗೆ ಆರಂಭದ ಹಂತದಲ್ಲಿ ಭಗವಂತನು ಅತಿಮಾನುಷವಾದಂತಹ ವ್ಯಕ್ತಿತ್ವ ಉಳ್ಳವನು, ಅವನು ವಿಶೇಷವಾದ ಸಾಮರ್ಥ್ಯದಿಂದ ಜಗತ್ತನ್ನು ಪೊರೆದಿದ್ದಾನೆ ಎಂಬಂತಹ ಒಂದು ದೃಷ್ಟಿಕೋನ ಆರಂಭಿಕ ಹಂತದಲ್ಲಿ ಶ್ರದ್ಧೆಯನ್ನು ಕೊಡಬಹುದು. ಆದರೆ ನಾವು ದರ್ಶನಶಾಸ್ತ್ರಗಳ ಸಹಾಯದಿಂದ ಆ ಭಗವತ್ ಸ್ವರೂಪವನ್ನ ವಿಮರ್ಶೆ ಮಾಡ್ತಾ ಹೋಗ್ತಾ ಇದ್ದ ಹಾಗೆ ನಮಗೆ ಈ ಯಥಾರ್ಥ ಜ್ಞಾನದ ಪರಿಚಯ ಆಗ್ತದೆ. ಅದಕ್ಕೆ ಈಶ್ವರನ ಸ್ವರೂಪವನ್ನು ಹೇಳುವಾಗ ನಮ್ಮಲ್ಲಿ ಸಗುಣ ಮತ್ತು ನಿರ್ಗುಣ ಎಂಬಂತಹ ಎರಡು ಭಾಗವನ್ನು ಮಾಡ್ತೇವೆ. ಸಗುಣವನ್ನ ಅಪರಬ್ರಹ್ಮ ಅಂತ ಕರೀತಾರೆ, ನಿರ್ಗುಣವನ್ನ ಪರಬ್ರಹ್ಮ ಅಂತ ಹೇಳ್ತಾರೆ. ಈ ಅಪರಬ್ರಹ್ಮ ಅನ್ನತಕ್ಕಂಥದ್ದು ಸೃಷ್ಟಿಯನ್ನು ನಡೆಸುವ ಕಾರ್ಯವನ್ನ ಮಾಡುತ್ತೆ, ಸೃಷ್ಟಿಯನ್ನ ಕಾಪಾಡುತ್ತೆ, ತಪ್ಪು ಮಾಡಿದವರಿಗೆ ಶಿಕ್ಷೆಯನ್ನು ಕೊಡುತ್ತೆ, ಪ್ರಾರ್ಥನೆ ಮಾಡಿದವರಿಗೆ ಅನುಗ್ರಹವನ್ನು ಮಾಡುತ್ತೆ. ಇದೆಲ್ಲ ಕರ್ಮವನ್ನು ಆ ಅಪರಬ್ರಹ್ಮ ಅನ್ನುವಂಥದ್ದು ಮಾಡುತ್ತೆ. ಪರಬ್ರಹ್ಮ ಅನ್ನುವಂಥದ್ದು ತಾನೇನು ಮಾಡುವಂಥದ್ದಲ್ಲ. ಹೀಗೆ ಹೇಳಿದ ತಕ್ಷಣ ತಲೆಯಲ್ಲಿ ಹಾಗಾದ್ರೆ ಎರಡು ಬ್ರಹ್ಮರಿದ್ದಾರೋ ಅಂತ, ಹಾಗಲ್ಲ. ಆ ಪರಬ್ರಹ್ಮ ಪರಮಾತ್ಮ ವಸ್ತುವೇ ಸಮಷ್ಟಿ ಅಂತಃಕರಣದಲ್ಲಿ ಆಭಾಸಗೊಂಡಾಗ ಸಮಷ್ಟಿ ಅಂತಃಕರಣ ಅಂದ್ರೆ ಸಮಷ್ಟಿ ಜಗತ್ತು ಮತ್ತು ಸಮಷ್ಟಿ ಸೂಕ್ಷ್ಮ ಶರೀರದಲ್ಲಿ ಪ್ರತಿಬಿಂಬಿತವಾಗುವಂತಹ ಆ ಪರಬ್ರಹ್ಮ ಪರಮಾತ್ಮ ವಸ್ತುವಿಗೆ ಅಪರಬ್ರಹ್ಮ ಅಂತ ಕರೀತಾರೆ.
ಅದು ಎಲ್ಲವನ್ನ ಮಾಡತಕ್ಕಂಥದ್ದು. ಅದಕ್ಕೆ ಆಭಾಸವನ್ನ, ಚೈತನ್ಯವನ್ನ ನೀಡಿದಂತಹ ಆ ಪರಬ್ರಹ್ಮ ವಸ್ತು ಏನೇನು ಮಾಡದೇ ಇರತಕ್ಕಂಥದ್ದು. ಆದ್ದರಿಂದ ಅನುಗ್ರಹ ಮಾಡುವ ಪರಮಾತ್ಮನನ್ನು ಒಪ್ಪುತ್ತೇವೆ, ಸಗುಣ ಬ್ರಹ್ಮ. ಅದಕ್ಕೂ ಅಧಿಷ್ಠಾನವಾಗಿ, ಆಧಾರವಾಗಿ, ಆಶ್ರಯವಾಗಿ ಇರತಕ್ಕಂತಹ ಶುದ್ಧ ಚಿನ್ಮಾತ್ರ ಸ್ವರೂಪವಾದ ಸಚ್ಚಿದಾನಂದ ವಸ್ತು, ಪರವಸ್ತು ಏನಿದೆಯೋ ಅದನ್ನ ಪರಬ್ರಹ್ಮ ಅಂತ ನಾವು ಕರಿತೇವೆ. ಬ್ರಹ್ಮ, ವಿಷ್ಣು, ಮಹೇಶ್ವರ ಈ ಮುಂತಾದ ಶಬ್ದಗಳಿಂದ ಸೃಷ್ಟಿ ಕರ್ತೃತ್ವ, ಪಾಲನ ಕರ್ತೃತ್ವ ಮತ್ತು ಲಯ ಕರ್ತೃತ್ವವನ್ನ ಆ ಪರಬ್ರಹ್ಮನಿಗೆ ಆರೋಪಿಸಿ ಬ್ರಹ್ಮ, ವಿಷ್ಣು, ಮಹೇಶ್ವರ ಅಂತ ನಾವು ಕರಿತೇವೆ. ಇರುವುದೊಂದೇ ಆ ಪರಬ್ರಹ್ಮ ಪರಮಾತ್ಮ ವಸ್ತು. ಔಪಾಧಿಕವಾದಂತಹ ದೃಷ್ಟಿಯಿಂದ ಬ್ರಹ್ಮ, ವಿಷ್ಣು, ಮಹೇಶ್ವರ ಅಂತ ಕರೆಯಲ್ಪಡುತ್ತೆ. ಹಾಗಾದ್ರೆ ಪರಬ್ರಹ್ಮಕ್ಕೂ ಈ ಬ್ರಹ್ಮ, ವಿಷ್ಣು, ಮಹೇಶ್ವರಕ್ಕೂ ಏನು ವ್ಯತ್ಯಾಸ? ಏನು ವ್ಯತ್ಯಾಸ ಇಲ್ಲ. ಒಂದು ಉಪಾಧಿ ದೃಷ್ಟಿಯಿಂದ ನೋಡೋದು, ಇನ್ನೊಂದು ನಿರುಪಾಧಿಕವಾಗಿ ನೋಡೋದು. ಉಪಾಧಿ ದೃಷ್ಟಿಯಿಂದ ನೋಡಿದಾಗ ಅವನೇ ಸೃಷ್ಟಿ ಸ್ಥಿತಿ ಲಯಕರ್ತನಾಗ್ತಾನೆ, ಅವನೇ ಅವತಾರಾದಿಗಳನ್ನೂ ಮಾಡ್ತಾನೆ. ಅದು ಔಪಾಧಿಕ ದೃಷ್ಟಿ, ಮಾಯಿಕ ದೃಷ್ಟಿ, ವ್ಯಾವಹಾರಿಕ ದೃಷ್ಟಿ. ಪಾರಮಾರ್ಥಿಕ ದೃಷ್ಟಿ ಕೇವಲ ಚಿನ್ಮಾತ್ರ ಸ್ವರೂಪವಾದದ್ದು. ಈ ವ್ಯಾವಹಾರಿಕವದ್ದೆಲ್ಲವೂ ಕೂಡ ನಿತ್ಯ, ಮಾಯಾ ಅಂತ ಹೇಳಲ್ಪಡುತ್ತೆ. ಹಾಗೆ ನಮಗೆ ಪರಮಾತ್ಮ ಸ್ವರೂಪ ಜ್ಞಾನವಾದ್ರೆ ಅದಕ್ಕೆ ಯಥಾರ್ಥ ಜ್ಞಾನ ಅಂತ ಹೇಳ್ತಾರೆ. ಅದರಿಂದ ಮೋಕ್ಷ ಎಂಬುದಾಗಿ ಹೇಳ್ತಾನೆ ಭಗವಂತ. ಯಾರು ತನ್ನ ಸ್ವರೂಪವನ್ನ ಯಥಾರ್ಥವಾಗಿ ತಿಳಿದಿದ್ದಾರೋ ಅವರು ಪುನರ್ಜನ್ಮವನ್ನ ಹೊಂದುವುದಿಲ್ಲ, ನನ್ನನ್ನೇ ಪಡೆಯುತ್ತಾರೆ. ಅದನ್ನು ತಿಳಿಯುವುದಕ್ಕೆ ಮಾರ್ಗ ಯಾವುದು ಅಂದ್ರೆ ಜ್ಞಾನ ತಪಸ್ಸು ಅಂತ ಹೇಳಿದ್ದಾನೆ ಇಲ್ಲಿ. ಜ್ಞಾನ ತಪಸ್ಸು ಅಂದ್ರೆ ಭಗವಂತನ ನಿರ್ಗುಣ ಸ್ವರೂಪವನ್ನ ಶ್ರವಣ, ಮನನ, ನಿಧಿಧ್ಯಾಸನ ಮಾಡೋದು. ಭಗವಂತನ ಸಗುಣ ಸ್ವರೂಪವನ್ನ ಆರಾಧನೆ ಮಾಡುವುದಕ್ಕೆ ಹೆಸರು ಭಕ್ತಿ. ಭಗವಂತನ ಸಗುಣ ಸ್ವರೂಪವನ್ನ ಕರ್ಮದ ಮೂಲಕ ಆರಾಧನೆ ಮಾಡಿದ್ರೆ ಕರ್ಮಯೋಗ. ಕರ್ಮಯೋಗವೂ ಕೂಡ ಭಕ್ತಿಯೇ ಅದು, ಆದ್ರೆ ಕರ್ಮ ಪ್ರಧಾನವಾದ ಆರಾಧನೆ. ಉಪಾಸನಾ ಪ್ರಧಾನವಾದ, ಮಾನಸಿಕ ಕರ್ಮ ಪ್ರಧಾನವಾದ ಈಶ್ವರ ಆರಾಧನೆಗೆ ಭಕ್ತಿ ಅಥವಾ ಉಪಾಸನೆ ಅಂತ ಹೇಳ್ತಾರೆ. ಈ ನಿರ್ಗುಣ ಆರಾಧನೆ ಅಂತ ಒಂದಿದೆ, ಇದು ಆರಾಧನೀಯ. ಆದ್ರೆ ಇಲ್ಲಿ ಕ್ರಿಯೆ ಇಲ್ಲ. ಅಂದ್ರೆ ವಿಶೇಷವಾದಂತಹ ದ್ರವ್ಯಗಳಾಗ್ಲಿ, ಮಂತ್ರಗಳಾಗ್ಲಿ, ಅಥವಾ ಯಾವುದೋ ಒಂದು ಆಚರಣೆಯಾಗ್ಲಿ ಏನೇನೂ ಇಲ್ಲ. ತನ್ನ ಸ್ವರೂಪವನ್ನ ಶರೀರ, ಮನಸ್ಸು, ಬುದ್ಧಿಗಳಿಗಿಂತ ವ್ಯತಿರಿಕ್ತವಾದ ಆ ಆತ್ಮ ಸ್ವರೂಪವನ್ನ ಸರ್ವವ್ಯಾಪಕವಾದಂತಹ ಪರಬ್ರಹ್ಮ ವಸ್ತು ಇದೆ ಅಂತ ಅನುಸಂಧಾನ ಮಾಡಿದರೆ ಅದು ಒಂದು ಪೂಜೆ, ಅದು ನಿರ್ಗುಣ ಆರಾಧನೆ ಅಂತ ಹೇಳ್ತಾರೆ. ಅದಕ್ಕೆ ಜ್ಞಾನ ತಪಸ್ಸು ಅಂತ ಹೇಳ್ತಾರೆ. ವೇದಾಂತದಲ್ಲಿ ಇನ್ನೊಂದು ಶಬ್ದ ಇದೆ, ನಿಧಿಧ್ಯಾಸನ ಅಂತ. ಅಲ್ಲ, ನಾವು ಅರಿಬೇಕಾದದ್ದು ಈಶ್ವರನ ಸ್ವರೂಪವಲ್ವಾ? ಅವನು ಹೇಳಿದ್ದು ತನ್ನ ದಿವ್ಯ ಕರ್ಮ ಮತ್ತು ಜನ್ಮ ದಿವ್ಯವಾದದ್ದು, ಅದರ ಯಥಾರ್ಥ ಸ್ವರೂಪವಾದರೆ ಮೋಕ್ಷ ಅಂತ ಹೇಳಿದ್ದಾನೆ ಹೊರತು ಈ ಜೀವಾತ್ಮನ ಸ್ವರೂಪದ ಬಗ್ಗೆ ಹೇಳಿಲ್ವಲ್ಲ ಅಂತ ಯೋಚನೆ ಮಾಡಬೇಕು. ಭಗವಂತನ ನಿರ್ಗುಣ ಸ್ವರೂಪವನ್ನ ಆರಾಧನೆ ಮಾಡುವುದಕ್ಕೆ, ಅನುಸಂಧಾನ ಮಾಡುವುದಕ್ಕೆ ನಮ್ಗಿರುವುದು ಒಂದೇ ದಾರಿ, ನಮ್ಮ ನಿಜ ಸ್ವರೂಪವನ್ನ ಅನುಸಂಧಾನ ಮಾಡೋದು. ಅದೆರಡರ ಮಧ್ಯೆ ಯಾವ ವ್ಯತ್ಯಾಸವೂ ಇಲ್ಲ. ಇಲ್ಲಿದ್ರೆ ತಪ್ಪು ತಿಳ್ಕೊಳ್ಬಾರ್ದು. ಭಗವಂತನು ಆಕಾಶದ ಹಾಗೆ ನಿರಾಕಾರವಾಗಿದ್ದು ಯಾವುದೇ ರೂಪಗಳಿಲ್ಲದವನು, ಆ ರೀತಿಯಾಗಿ ಧ್ಯಾನ ಮಾಡಲಿಕ್ಕೆ ಹೇಳಿದ್ದಾನೆ, ಹಾಗಲ್ಲ. ಅದು ಉಪಾಸನೆಯ ಒಳಗಡೆಯೇ ಬರುತ್ತದೆ. ಆಕಾಶ ಬ್ರಹ್ಮ ಉಪಾಸನೆ ಅಂತ ಕರೆಯಲ್ಪಡುತ್ತೆ. ಅದು ಜ್ಞಾನ ಆಗಲ್ಲ, ಅದು ಧ್ಯಾನವಾಗತ್ತೆ, ಉಪಾಸನೆ ಆಗತ್ತೆ.
ಜ್ಞಾನವಾಗಬೇಕು ಅಂದ್ರೆ ಆ ಪರಬ್ರಹ್ಮ ಪರಮಾತ್ಮ ವಸ್ತುವೇ ನಮ್ಮೆಲ್ಲರ ಮನಸ್ಸು ಬುದ್ಧಿಗಳನ್ನು ಬೆಳಗುತ್ತಾ ಇದ್ದಾನೆ. ಧಿಯೋ ಯೋ ನಃ ಪ್ರಚೋದಯಾತ್. ಪ್ರಸಿದ್ಧವಾದ ಗಾಯತ್ರಿ ಮಂತ್ರದಲ್ಲಿ ಅದನ್ನೇ ಹೇಳೋದು ನಾವು. ತತ್ ಸವಿತುಃ ವರೇಣ್ಯಂ ಭರ್ಗಃ ದೇವಸ್ಯ ಧೀಮಹಿ. ಸೃಷ್ಟಿಕರ್ತನಾದ ಆ ಪರಮೇಶ್ವರನ ವರಣೀಯವಾದ, ಆಯ್ಕೆಗೆ ಯೋಗ್ಯವಾದ, ಪಾಪವನ್ನು ನಾಶಪಡಿಸುವ ಪ್ರಕಾಶಮಾನವಾದ ಆ ತೇಜಸ್ಸನ್ನ ಧ್ಯಾನಿಸೋಣ. ಹೇಗೆ? ಧಿಯೋ ಯೋ ನಃ ಪ್ರಚೋದಯ. ನಮ್ಮೆಲ್ಲರ ಬುದ್ಧಿಗೆ ಸಾಕ್ಷಿಯಾಗಿರುವ, ಅರಿವನ್ನು ಕೊಟ್ಟಿರುವ ಆತ್ಮತತ್ವದ ರೂಪದಲ್ಲಿ ಆ ಪರಬ್ರಹ್ಮನನ್ನ ಧ್ಯಾನಿಸೋಣ ಅಂತ. ಅಂದ್ರೆ ಪರಬ್ರಹ್ಮನನ್ನೇ ಧ್ಯಾನಿಸ್ತಾ ಇರೋದು ಹೇಗೆ? ಆತ್ಮಸ್ವರೂಪ. ಅದಕ್ಕೆ ಪೂಜೆ ಮಾಡುವಾಗಲೂ ಕೂಡ ಒಂದು ಮಂತ್ರ ಹೇಳ್ತಾರೆ. ದೇಹೋ ದೇವಾಲಯ ಪ್ರೋಕ್ತಃ ದೇವೋ ಜೀವ ಸನಾತನಃ ತ್ಯಜೇತ್ ಅಜ್ಞಾನ ನಿರ್ಮಾಲ್ಯಂ ಸೋಹಂ ಭಾವೇನ ಪೂಜೆಯೇತ್ ಅಂತ. ಇದಕ್ಕೆ ಜ್ಞಾನ ತಪಸ್ಸು ಅಂತ ಹೇಳ್ತಾರೆ. ದೇಹವೇ ದೇವಾಲಯ. ದೇವರು ಪರಮಾತ್ಮನು ಯಾರು? ಜೀವ ಸನಾತನ. ಈ ಸನಾತನವಾದ ಜೀವನೇ ಪರಮಾತ್ಮನಾಗಿದ್ದಾನೆ. ಹಾಗಾದ್ರೆ ಹಳೆ ಹೂ ಬಿಸಾಡೋದು, ತೆಗೆಯೋದು ಎಂಬ ಶಬ್ದಕ್ಕೆ ಅಜ್ಞಾನ ನಿರ್ಮಾಲ್ಯ. ಈ ಹಳೆ ಹೂ ಯಾವ್ದಪ್ಪ ಅಂದ್ರೆ ಅಜ್ಞಾನ ಅನ್ನುವಂಥದ್ದು ನಿರ್ಮಾಲ್ಯ. ಹಾಗಾದ್ರೆ ಪೂಜೆ ಹೇಗೆ? ಯಾವ ಹೂವನ್ನು ಬಳಸಿ ಪೂಜೆ ಮಾಡಬೇಕು, ಯಾವ ಅರಿಶಿನ ಕುಂಕುಮ ಹಾಕಬೇಕು ಅಂದ್ರೆ ಸೋಹಂ ಭಾವೇನ ಪೂಜೆಯೇ. ಸಹ ಏವ ಅಹಂ, ಅವನೇ ನಾನು, ನಾನೇ ಅವನು ಎನ್ನುವುದೇ ನಿರ್ಗುಣ ಆರಾಧನೆ. ನಾನು ನೀನವನು ತಾನೆನುತ ಗುರುತಿಸಿಕೊಡುವ ಭಾನ ಶಕ್ತಿ ಸಮಾನ ಎಲ್ಲ ಜೀವರಿಗೂ ನಾನಾ ಪ್ರಪಂಚವನು ಅಂತೊಂದು ಗೂಡಿಪ ಜ್ಞಾನ ಸೂತ್ರವೇ ಬ್ರಹ್ಮ ಮಂಕುತಿಮ್ಮ. ನಾನಾ ಪ್ರಪಂಚವನ್ನು ಅಂತೊಂದು ಗೂಡಿಪ ಜ್ಞಾನ ಸೂತ್ರವೇ ಬ್ರಹ್ಮ. ಬ್ರಹ್ಮ ಯಾವುದು? ಪ್ರಜ್ಞಾನಂ ಬ್ರಹ್ಮ. ನಮ್ಮ ಬುದ್ಧಿಗೆ ಅರಿವನ್ನು ಕೊಟ್ಟ ಸಾಕ್ಷಿ ಇದೆಯೋ ಬ್ರಹ್ಮ. ಸಾಕ್ಷಿಯೇ ಬ್ರಹ್ಮ. ಹಾಗಾದ್ರೆ ಅವನನ್ನು ಆರಾಧನೆ ಮಾಡೋದು ಹೇಗೆ? ಮನೋಬುದ್ಧಿ ಅಹಂಕಾರ ಚಿತ್ತ ನೀನಾಹಂ ನ ಚ ಶ್ರೋತ್ರ ಜಿಹ್ವೆ ನ ಚ ಘ್ರಾಣ ನೇತ್ರೆ ನ ಚ ವ್ಯೋಮ ಭೂಮಿರ್ನ ತೇಜೋ ನ ವಾಯು ಚಿದಾನಂದ ರೂಪ ಶಿವೋಹಂ ಶಿವೋಹಂ. ಶರೀರಾದಿ ಅನಾತ್ಮ ಭಾವವನ್ನು ತ್ಯಜಿಸಿ, ಶರೀರ ನಾನಲ್ಲ, ಇಂದ್ರಿಯಗಳು ನಾನಲ್ಲ, ಮನಸ್ಸು ನಾನಲ್ಲ, ಬುದ್ಧಿ ನಾನಲ್ಲ, ಅಹಂಕಾರ ನಾನಲ್ಲ. ಹಾಗಾದ್ರೆ ಯಾವುದು? ಚಿದಾನಂದ ರೂಪ. ಯಾವಾಗಲೂ ಬೆಳಗುವ, ಇರುವ ಆನಂದ ಸ್ವರೂಪವಾದ ಶಿವ ಯಾರಿದ್ದಾನೋ, ಶಿವ ಅಂದ್ರೆ ಯಾರು? ಪರಬ್ರಹ್ಮ. ಆ ಪರಬ್ರಹ್ಮವೇ ನಾನು ಅಂತ ಅನುಸಂಧಾನ ಮಾಡ. ಇದು ನಿರ್ಗುಣಾರಾಧನೆ. ಇದಕ್ಕೆ ಬರೋದಕ್ಕಿಂತ ಮುಂಚೆ ಅವನ ಸಗುಣ ಸ್ವರೂಪದ ಅನುಸಂಧಾನವೂ ಬೇಕು. ಯಾಕೆ? ಅಂತಃಕರಣ ಶುದ್ಧಿ ಆಗ್ಬೇಕಲ್ಲ. ಅಂತಃಕರಣ ಅನ್ನೋದು ನಿಶ್ಚಲವಾಗಬೇಕು, ಪ್ರಶಾಂತವಾಗಬೇಕು. ಶುದ್ಧವಾಗುವುದು ಅಂದ್ರೆ ಮಲ ನಿವೃತ್ತಿ, ತಮೋಗುಣ ನಿವೃತ್ತಿ. ನಿಶ್ಚಲವಾಗುವುದು ಅಂದ್ರೆ ರಜೋಗುಣ ನಿವೃತ್ತಿ. ಈ ರಜೋಗುಣ ತಮೋಗುಣ ನಿವೃತ್ತಿ ಆಗಬೇಕಾದ್ರೆ ಸಗುಣ ಬ್ರಹ್ಮದ ಆರಾಧನೆ ಮಾಡಬೇಕು. ಹೇಗೆ? ಕರ್ಮಯೋಗ, ಉಪಾಸನಾ ಯೋಗದ ಮೂಲಕವಾಗಿ. ಕೊನೆಗೆ ಮನ್ಮಯ ಮಾಮುಪಾಶ್ರಿತಾ, ನನ್ನನ್ನೇ ಧ್ಯೇಯವಾಗಿಟ್ಟುಕೊಂಡು, ಇಲ್ಲಿ ನನ್ನನ್ನೇ ಅಂತ ಹೇಳುವಾಗ ಅವತಾರ ರೂಪವಾದ ಕೃಷ್ಣನನ್ನು ಕುರಿತು ಹೇಳುತ್ತಿಲ್ಲ. ಕೃಷ್ಣನ ಯಥಾರ್ಥ ಸ್ವರೂಪವಾದ ಬ್ರಹ್ಮ ಅಥವಾ ನಮ್ಮೆಲ್ಲರ ಸಾಕ್ಷಿ, ಅವನನ್ನೇ ನಾವು ಅನುಸಂಧಾನ ಮಾಡಬೇಕು. ಅವನನ್ನೇ ಧ್ಯೇಯವಾಗಿಟ್ಟುಕೊಂಡು ಹಗಲಿರುಳು ಹೇಳ್ತಾರಲ್ಲ, ಹುಟ್ಟಿನಿಂದ ಸಾಯುವ ತನಕ, ಬೆಳಿಗ್ಗಿಂದ ರಾತ್ರಿಯ ತನಕ
ಆ ಪರಮಾತ್ಮನನ್ನೇ ಧ್ಯಾನಿಸಬೇಕು ಅಂತ. ಅದಕ್ಕೆ ಮನ್ಮಯ ಅಂತ ಹೇಳ್ತಾರೆ. ಅವನದೇ ನೆನಪು, ಅವನದೇ ಸ್ಮರಣೆ, ಅವನದೇ ಚಿಂತನೆ. ಮನ್ಮಯ ಮಾಮೋಪಾಶ್ರಿತ, ಅವನನ್ನೇ ನಮ್ಮ ಜೀವನದ ಅಂತಿಮ ಗುರಿಯಾಗಿಟ್ಟುಕೊಳ್ಬೇಕು. ವೀತರಾಗ ಭಯಕ್ರೋಧ, ರಾಗ ಭಯಕ್ರೋಧಗಳನ್ನೆಲ್ಲ ಕಳಿಸಿಕೊಂಡವರಿಗೆ ಮಾತ್ರವೇ ಹೀಗೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ರಾಗದ್ವೇಷಗಳಲ್ಲಿ ಮನಸ್ಸಲ್ಲಿ ಸಾಕಷ್ಟು ಇಟ್ಟುಕೊಂಡು ಜ್ಞಾನ ಯೋಗ ದೂರದ ಮಾತು, ಭಗವಂತನಲ್ಲಿ ಭಕ್ತಿ ಕೂಡ ಮಾಡ್ಲಿಕ್ಕೆ ಆಗಲ್ಲ. ಭಗವಂತನ ಭಕ್ತನಾಗಿರಬೇಕಾದ್ರೆ ಮನಸ್ಸು ತಕ್ಕ ಮಟ್ಟಿಗೆ ಶುದ್ಧವಾಗಿರಬೇಕು. ತುಂಬಾ ಕಾಮಕ್ರೋಧ ರಾಗದ್ವೇಷಗಳನ್ನು ಇಟ್ಟುಕೊಂಡ ವ್ಯಕ್ತಿಗೆ ಭಗವಂತನಲ್ಲಿ ಪ್ರೀತಿ ಹುಟ್ಟುವುದಿಲ್ಲ. ಆದ್ರಿಂದ ಅಧ್ಯಾತ್ಮ ಸಾಧನೆಯ ಮೊದಲ ಮೆಟ್ಟಿಲು ಯಾವುದಪ್ಪ ಅಂದ್ರೆ ಧಾರ್ಮಿಕ ಜೀವನ. ಮನಸ್ಸನ್ನ ವಿಕಾರರಹಿತವಾಗಿ ಮಾಡಿಕೊಂಡವನಿಗೆ ನಿರ್ಗುಣ ಸ್ವರೂಪದ ಚಿಂತನೆ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ತುಂಬಾ ಜನ ಆ ರೀತಿ ಆತ್ಮ ಸ್ವರೂಪವನ್ನ ವಿಚಾರಿಸುತ್ತಾ ನನ್ನ ಭಾವವನ್ನು ಪಡ್ಕೊಂಡಿದ್ದಾರೆ. ಬಹವೋ ಜ್ಞಾನ ತಪಸ ಪೂತ ಮದ್ಭಾವಮಾಗತ. ಜ್ಞಾನ ತಪಸ್ಸೇ ಒಂದು ಶುದ್ಧೀಕರಣದ ಸಾಧನವಾಗಿದೆ. ನಿಜವಾಗಿ ಹೇಳುವುದಾದ್ರೆ ಅಶುದ್ಧ ಅಂತಃಕರಣವೇ ನಮ್ಮನ್ನು ಜೀವಭಾವಕ್ಕೆ ತಂದು ಹಾಕಿತ್ತು. ಅಂತಃಕರಣ ಶುದ್ಧವಾಗ್ತಾ ಹೋದ ಹಾಗೆ ಪರಮಾತ್ಮನ ಸಮೀಪಕ್ಕೆ ನಾವು ಹೋಗ್ತಾ ಇರ್ತೇವೆ. ಆದ್ದರಿಂದ ಜ್ಞಾನವೂ ಒಂದು ಶುದ್ಧೀಕರಣದ ಮಾರ್ಗವೇ. ಸನ್ಯಾಸ ಯೋಗಾದ್ಯತಯ ಶುದ್ಧ ಸತ್ವಾ. ಯತಿ ಸ್ವಾಗತ ಮಂತ್ರದಲ್ಲಿ ಒಂದು ಮಾತು ಬರ್ತದೆ. ಸನ್ಯಾಸ ಯೋಗದಿಂದ ಶುದ್ಧ ಸತ್ವಾಹ, ಸತ್ವ ಅಂದ್ರೆ ಅಂತಃಕರಣ, ಶುದ್ಧಾಂತಃಕರಣವನ್ನು ಹೊಂದಿದರು. ಹೇಗೆ? ಸನ್ಯಾಸ ಯೋಗ. ಸನ್ಯಾಸ ಯೋಗ ಅಂದ್ರೆ ಜ್ಞಾನದ ನಿಷ್ಠೆ, ಜ್ಞಾನದ ಅನುಸಂಧಾನ. ಅದರಿಂದ ಜ್ಞಾನವೇ ಒಂದು ಶುದ್ಧೀಕರಣದ ತಪಸ್ಸು. ಆದ್ರೆ ಅಲ್ಲಿಗೆ ಹೋಗೋದಕ್ಕೆ ಒಂದಿಷ್ಟು ಅರ್ಹತೆಯನ್ನ ಕರ್ಮ ಮತ್ತು ಉಪಾಸನೆಯಿಂದ ನಾವು ಪಡೆದುಕೊಳ್ಳಬೇಕಾಗ್ತದೆ. ಇದು ಎರಡನೇ ವಿಷಯವನ್ನು ಚರ್ಚೆ ಮಾಡಿತು. ಮೂರನೇ ವಿಷಯ ಜ್ಞಾನ ಕರ್ಮ ಸನ್ಯಾಸಿಯ ಲಕ್ಷಣ, 16ನೇ ಶ್ಲೋಕದಿಂದ 24ರ ತನಕ. ನಾಲ್ಕನೇ ಟಾಪಿಕ್ಕು ಚಿತ್ತಶುದ್ಧಿಗೆ 12 ಯಜ್ಞಗಳನ್ನು ಚರ್ಚೆ ಮಾಡ್ತಾನೆ, 25ರಿಂದ 34ನೇ ಶ್ಲೋಕದ ತನಕ. 5ನೆಯ ಟಾಪಿಕ್ ಏನಪ್ಪಾ ಅಂದ್ರೆ ಜ್ಞಾನದ ಪ್ರಯೋಜನಗಳು, ಜ್ಞಾನದಿಂದ ಏನೇನು ಲಾಭ ಆಗ್ತದೆ, 35ರಿಂದ 37ರ ತನಕ. ಕೊನೆಯದಾಗಿ ಜ್ಞಾನಕ್ಕೆ ಅಧಿಕಾರಿ ಮತ್ತು ಅನಧಿಕಾರಿಯ ಚರ್ಚೆ 38ನೇ ಶ್ಲೋಕದಿಂದ 42ರ ತನಕ. ಈ ರೀತಿ ಜ್ಞಾನದ ಪ್ರಧಾನವಾದ ವಿಷಯವನ್ನಿಟ್ಟುಕೊಂಡು ಈ ಅಧ್ಯಾಯ ಚರ್ಚೆ ಮಾಡಿದೆ. ಈಗ ನಾವು ಕಳೆದ ತರಗತಿಯಲ್ಲಿ 10ನೇ ಶ್ಲೋಕವನ್ನ ನಾವು ನೋಡಿದ್ದೇವೆ. 11ನೇ ಶ್ಲೋಕದಿಂದ ನಾವು ನೋಡೋಣ. ಯೇ ಯಥಾ ಮಾಂ ಪ್ರಪದ್ಯಂತೆ ತಾಸ್ತಥೈವ ಭಜಾಮ್ಯಹಂ ಮಮ ವರ್ತ್ಮಾನುವರ್ತಂತೆ ಮನುಷ್ಯಾಃ ಪಾರ್ಥ ಸರ್ವಶಃ. ಹೇ ಪಾರ್ಥ, ಪೃಥಾನಂದನ, ಕುಂತಿಪುತ್ರ, ಅರ್ಜುನ, ಎಲ್ಲ ರೀತಿಯಿಂದಲೂ ಜನರು ನನ್ನನ್ನೇ ಅನುಸರಿಸ್ತಾ ಇದ್ದಾರೆ, ನನ್ನ ಮಾರ್ಗವನ್ನೇ ಅನುಸರಿಸ್ತಾ ಇದ್ದಾರೆ ಅಂತ ಹೇಳ್ತಾನೆ. ಮಮ ವರ್ತ್ಮ ಅನುವರ್ತಂತೆ ಮನುಷ್ಯಾಃ ಪಾರ್ಥ ಸರ್ವಶಃ. ಎಲ್ಲ ರೀತಿಯಿಂದಲೂ ನನ್ನ ಮಾರ್ಗವನ್ನೇ ಅನುಸರಿಸ್ತಾ ಇದ್ದಾರೆ ಅಂತ ಹೇಳ್ತಾನೆ. ಮೇಲಿನ ಶ್ಲೋಕದ ಅರ್ಧಭಾಗದಲ್ಲಿ ಏನ್ ಹೇಳ್ತಾನೆ? ಯೇ ಯಥಾಮಾಂ ಪ್ರಪದ್ಯಂತೆ ತಾಸ್ತಥೈವ ಭಜಾಮಿ. ಯಾರು ನನ್ನನ್ನ ಯಾವ ರೀತಿ ಶರಣಾಗುತ್ತಾರೋ ಆ ರೀತಿಯಾಗಿ ನಾನು ಅವರನ್ನ ಭಜಿಸ್ತೇನೆ. ಭಜ ಸೇವಾಯಾಮ್ ಧಾತುವಿನ ಪ್ರಕಾರ ಅನುಗ್ರಹಿಸ್ತೇನೆ ಅಂತ. ಯಾರು ನನಗೆ ಯಾವ ರೀತಿ ಶರಣಾಗುತ್ತಾರೋ ಅಥವಾ ನನ್ನನ್ನು ಅನುಸರಿಸ್ತಾರೋ ಅವರಿಗೆ ಆ ರೀತಿಯಿಂದಲೇ ನಾನು ಅನುಗ್ರಹಿಸ್ತೇನೆ. ಅಷ್ಟೇ ಅಲ್ಲ, ಎಲ್ಲಾ ರೀತಿಯಿಂದಲೂ ಜನರು ನನ್ನನ್ನೇ ಅನುಸರಿಸ್ತಾ ಇದ್ದಾರೆ, ನನ್ನ ಹತ್ರವೇ ಬರುತ್ತಿದ್ದಾರೆ ಅಂತ ಹೇಳ್ತಾನೆ. ಇದು ಮೇಲ್ನೋಟಕ್ಕೆ ನಮಗೆ ಸುಳ್ಳಂತೂ ಅನಿಸಬಹುದು. ಒಬ್ಬ ವ್ಯಕ್ತಿ ಲೌಕಿಕದ ಅಪೇಕ್ಷೆ ಇಟ್ಟುಕೊಂಡು ಭಗವದ್ ಆರಾಧನೆ ಮಾಡ್ತಾನೆ, ಮತ್ತೊಬ್ಬನು ಕಷ್ಟ ನಿವೃತ್ತಿಗಾಗಿ ಮಾಡ್ಕೊಳ್ಬಹುದು.
ಯಾವುದೇ ರೀತಿಯಿಂದ ಮನುಷ್ಯ ಬದುಕಿದ್ರೂ ಕೂಡ ಅವನ ಮೂಲಭೂತವಾದಂತಹ ಇಚ್ಛೆ ಮೂರೇ. ಏನು? ಒಂದು, ನಾನು ಯಾವಾಗಲೂ ಇರಬೇಕು, ಮತ್ತೆ ನಾನು ಎಲ್ಲವನ್ನು ತಿಳಿತಾ ಇರಬೇಕು, ಜಡವಾಗಿರಬಾರದು, ಜಾಗೃತನಾಗಿರಬೇಕು, ಅರಿವುಳ್ಳವನಾಗಿರಬೇಕು, ಮತ್ತು ನನಗೆ ಎಂದೆಂದೂ ದುಃಖ ಬರಬಾರದು, ಮತ್ತೆ ನನಗೆ ಯಾವುದೇ ಕಟ್ಟುಪಾಡು ಇರಬಾರ್ದು, ಸ್ವತಂತ್ರನಾಗಿರ್ಬೇಕು. ಈ ನಾಲ್ಕು ವಾಸ್ತವವಾಗಿ ಪರಮಾತ್ಮನ ಸ್ವರೂಪ. ಸತ್, ಚಿತ್, ಆನಂದ ಮತ್ತು ಅನಂತ ಅಂತ ಹೇಳ್ತಾರೆ. ಸತ್, ಚಿತ್, ಆನಂದ, ಅನಂತತ್ವ. ಸತ್ ಅಂದ್ರೆ ಯಾವಾಗಲೂ ಇರುವಂಥದ್ದು, ಚಿತ್ ಅಂದ್ರೆ ಅರಿಯುವಂಥದ್ದು, ಆನಂದ ಅಂದ್ರೆ ಸುಖ ಸ್ವರೂಪ, ಅನಂತ ಅಂದ್ರೆ ದೇಶಕಾಲ ವಸ್ತು ಪರಿಚ್ಛಿನ್ನತೆ ಇಲ್ಲದ ವೈಶಾಲ್ಯತೆ, ಕಟ್ಟುಪಾಡುಗಳಿಲ್ಲದಂತಹ ಬಟ್ಟ ಬಯಲು ಅನಂತ. ಪ್ರತಿಯೊಬ್ಬನು ತಾನು ಬಯಸೋದು ಅದೇ ತಾನೆ, ನಾನು ಸ್ವತಂತ್ರನಾಗಿರ್ಬೇಕು ಅಂತ. ಫ್ರೀಡಮ್, ಮೋಕ್ಷ ಅನ್ನೋ ಶಬ್ದಕ್ಕೂ ಅದೇ ಅರ್ಥ. ಅದನ್ನ ಅನಂತ ಎಂಬ ಶಬ್ದದಿಂದ ಕರೆದಿದ್ದಾರೆ. ಅನಂತ ಎಂಬ ಶಬ್ದಕ್ಕೆ ಯಾವ ಲಿಮಿಟೇಷನ್ ಇಲ್ಲದೆ ಇರುವವನು ಅಂತ. ಯಾವ ವಿಷಯದಲ್ಲಿ ನಾವು ಲಿಮಿಟೇಷನ್ ಬಯಸಲ್ಲ, ಸ್ವಾತಂತ್ರ್ಯವನ್ನು ಬಯಸ್ತೇವೆ. ಉದಾಹರಣೆ ಕೊಡ್ಬೇಕು ಅಂದ್ರೆ, ನಾವು ಬಸ್ಸಲ್ಲಿ ಹೋಗಿ ಪ್ರಯಾಣ ಮಾಡುವವರಾಗಿದ್ರೆ, ತುಂಬಾ ರಶ್ ಇದ್ಬಿಟ್ರೆ ಬಸ್ ಏನ್ ಮಾಡ್ತೇವೆ, ಅದರಿಂದ ಇಳಿದ್ಬಿಟ್ಟು ನಾವು ಆಟೋವನ್ನು ತೆಗೆದುಕೊಳ್ತೇವೆ. ಆಟೋ ಓಡಿಸುವಾಗ ಮೀಟರ್ ಜಾಸ್ತಿ ಹಣ ಕೇಳ್ತಾನೆ ಅಂತ ಹೇಳ್ಕೊಂಡು ಬೈಕ್ ಅಂತ ತಗೊಳ್ತೇವೆ ನಾವು. ನಮ್ಗೆ ಸ್ವಾತಂತ್ರ್ಯ ಬೇಕು, ಯಾವುದೇ ಕಟ್ಟುಪಾಡು ಇರಬಾರ್ದು. ಬೈಕಲ್ಲಿ ತೆಗೆದುಕೊಂಡು ಹೋಗ್ಲಿಕ್ಕೆ ಕಷ್ಟ ಆಗ್ತದೆ ಅಥವಾ ಇನ್ನೇನೋ ಸಮಸ್ಯೆ ಅಂದ್ರೆ ಕಾರನ್ನು ಇನ್ಯಾವುದನ್ನ ಆಶ್ರಯಿಸ್ತೇವೆ. ಆದ್ರಿಂದ ನಮ್ಮ ಪ್ರಯತ್ನ ಯಾವ ಕಡೆಗಿದೆ? ಸ್ವಾತಂತ್ರ್ಯದ ಕಡೆಗಿದೆ. ಇನ್ನೊಂದು ಅರ್ಥ ಹೇಳಬೇಕಾದ್ರೆ ಭಗವಂತನ ಕಡೆಗಿದೆ. ಹಾಗೆ ಎಲ್ಲರೂ ಸತ್ಸ್ವರೂಪವಾಗ್ಲಿಕ್ಕೆ ಬಯಸ್ತಾ ಇರೋದು. ಇದಕ್ಕೆ ಏನು ದೃಷ್ಟ ಅಂತಂದ್ರೆ, ಯಾರು ಸಾಯಲಿಕ್ಕೆ ಬಯಸಲ್ಲ, ತಮ್ಮ ನಾಶವನ್ನ ಯಾರು ಅಪೇಕ್ಷಿಸಲ್ಲ. ನೀವು ಕೇಳಿದಿರುವುದು ಮಹಾಭಾರತದ ಯಕ್ಷ ಪ್ರಶ್ನೆಯಲ್ಲಿ, ಆ ಪ್ರಸಂಗದಲ್ಲಿ ಧರ್ಮರಾಜ ಸರೋವರದ ನೀರು ಕುಡಿಲಿಕ್ಕೆ ಹೋದಾಗ ಯಕ್ಷ ಒಂದು ಪ್ರಶ್ನೆ ಕೇಳ್ತಾನೆ, ಜಗತ್ನಲ್ಲಿ ಅತ್ಯಂತ ಆಶ್ಚರ್ಯಕರವಾದ ಸಂಗತಿ ಯಾವುದು ಅಂತ. ಆಗ ಧರ್ಮರಾಜ ಕೊಟ್ಟ ಉತ್ತರ, ಅಹನ್ಯಹನಿ ಭೂತಾನಿ ಗಚ್ಚಂತೀಹ ಯಮಾಲಯಂ ಶೇಷಾಹ ಸ್ಥಾವರಮಿಚ್ಚಂತಿ ಕಿಂ ಆಶ್ಚರ್ಯ ಮತಃ ಪರಂ ಅಂತ ಹೇಳ್ತಾನೆ. ಪ್ರತಿನಿತ್ಯವೂ ಒಬ್ಬರಲ್ಲ ಒಬ್ಬರು ಸಂಗತಿ ಅದು ನಾವು ನೋಡ್ತಾ ಇರ್ತೇವೆ. ಒಬ್ಬರಲ್ಲ ಒಬ್ರು ಸಾಯುವ ವಾರ್ತೆಯನ್ನು ಕೇಳ್ತಾ ಇರ್ತೇವೆ. ಅಂದ್ರೆ ನಾನೂ ಒಂದು ದಿನ ಸಾಯ್ತೇನೆ ಅಂತ ನಮ್ಗೆ ಅನಿಸೋಲ್ಲ. ಆದ್ರೂ ಸಾಯುವ ಕೊನೆಯ ಸಂದರ್ಭದಲ್ಲಿ, ಅಪ್ಪ ನಿನ್ನ ಅನಿಸಿಕೆ ಏನೋ, ನಿನ್ನ ಇಚ್ಛೆ ಏನೋ ಅಂತ ಕೇಳಿದ್ರೆ ಅವನು ಹೇಳ್ತಾನೆ, ಡಾಕ್ಟರ್ನ ಚೇಂಜ್ ಮಾಡಪ್ಪ, ಈ ವೈದ್ಯರ ಪ್ರಯೋಜನ ಇಲ್ಲ, ಬೇರೆ ವೈದ್ಯರ ಹತ್ರ ಕರ್ಕೊಂಡು ಹೋಗೋ. ಸಾಯಬೇಕು ಅಂತ ಯಾರು ಬಯಸಲ್ಲ. ಇದಕ್ಕೆ ಮೂಲಭೂತವಾದ ಕಾರಣ ಏನು ಅಂದ್ರೆ, ಸಾಯದೇ ಇರುವವರು ನಾವಾದ್ರಿಂದ. ಇನ್ನು ನೋಡಿ, ಸುಷುಪ್ತಿಯಲ್ಲಿ ನಮ್ಗೆ ಸುಖ ಇದೆ ಅಂತ ಗೊತ್ತಿದೆ, ಆದ್ರೆ ಯಾರು ಆ ಜಡವಾದ ಸುಖವನ್ನು ಬಯಸಲ್ಲ. ಜಾಗೃತವಾಗಿದ್ದು ಸುಖ ಅನುಭವಿಸಬೇಕು ಅಂತ, ಅಂದ್ರೆ ಜಾಗೃತಿ, ಎಚ್ಚರ, ಅರಿವು ಬಯಸ್ತೇವೆ ನಾವು. ಆ ಎಚ್ಚರದ ಬಯಕೆ ಏನಿದೆ, ನಾಲೆಡ್ಜ್, ಸೀಕಿಂಗ್ ನಾಲೆಡ್ಜ್ ಅನ್ನುವಂಥದ್ದು ಏನಿದೆ, ನಮ್ಮ ಮೂಲ ಸ್ವರೂಪದ ಒಂದು ಎಕ್ಸ್ಪ್ರೆಷನ್ ಅದು. ಯಾವುದು? ಅರಿವು, ಪ್ರಜ್ಞೆ ಅನ್ನುವಂಥದ್ದು ಏನಿದೆ, ಅದು ಭಗವಂತನ ಸ್ವರೂಪ. ಇರುವಿಕೆ ಭಗವಂತನ ಸ್ವರೂಪ, ಅರಿಯುವಿಕೆ ಭಗವಂತನ ಸ್ವರೂಪ. ಇನ್ನು ಆನಂದದ ವಿಷಯದಲ್ಲಂತೂ ಕೇಳುವುದೇ ಬೇಡ. ನಮ್ಮ ಪ್ರತಿನಿತ್ಯದ ಬಯಕೆ ಅದು. ದುಃಖ ಬೇಕು ಅಂತ ಒಬ್ಬನೂ ಕೂಡ ಪೂಜೆ ಮಾಡಲ್ಲ, ಜಪ ಮಾಡಲ್ಲ, ಕೆಲಸ ಮಾಡಲ್ಲ. ಎಲ್ಲರೂ ಬಯಸುವುದು ಯಾವುದಕ್ಕಾಗಿ? ಸುಖ ಬೇಕು. ಯಾರಾದ್ರೂ ಹೇಳಿಕೊಟ್ಟಿದ್ದಾರಾ? ಇಂಟ್ರೆನ್ಸಿಕ್ ಡಿಸೈರ್, ಸಹಜವಾದ ಬಯಕೆ ಅದು. ಒಂದು ಹುಟ್ಟುವ ಮಗುವು ಕೂಡ ತಾನು ಸುಖವನ್ನೇ ಅಪೇಕ್ಷಿಸುತ್ತದೆ. ಏನೂ ಗೊತ್ತಿಲ್ಲದ ಒಂದು ಮೂಕ ಪ್ರಾಣಿಯೂ ಕೂಡ ಸುಖವನ್ನೇ ಅಪೇಕ್ಷಿಸುತ್ತದೆ. ಶಂಕರ ಭಗವತ್ಪಾದರ ಭಾಷ್ಯದಲ್ಲಿ ಬರೀತಾರೆ, ಹಸಿ ಹುಲ್ಲು ಹಿಡಿದವನ ಬಳಿಗೆ
ಹಸು ಬಂದರೆ ದಂಡ ಹಿಡಿದವನಿಂದ ದೂರ ಹೋಗುತ್ತದೆ ಅಂತ ಯಾರಾದ್ರೂ ಹೇಳಿಕೊಟ್ರ ಸುಖ ಬಯಸುವಂತ? ಇಲ್ಲ. ಸುಖವನ್ನು ಬಯಸುವಿಕೆ, ಅರಿಯುವಿಕೆ, ಇರುವಿಕೆ ಮತ್ತು ಯಾವ ಇತಿಮಿತಿಗಳಿಲ್ಲದ ಸ್ವಾತಂತ್ರ್ಯ, ಸಚ್ಚಿದಾನಂದ ಅನಂತ ಸ್ವರೂಪ, ಇದು ಭಗವಂತನ ಸ್ವರೂಪ. ಇದಕ್ಕಾಗಿಯೇ ಎಲ್ಲರೂ ಪ್ರಯತ್ನಿಸುತ್ತಿರುವುದು ಹಗಲಿರುಳು. ಅದ್ರ ತಪ್ಪು ಮಾಡುತ್ತಿರುವುದು ಇಲ್ಲಿ, ಅದು ಹೊರಗಿಂದೆಲ್ಲಿಂದಲೋ ಪಡೆಯುವಂತಹ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಅಧಿಕಾರದಿಂದಲೋ, ಹೆಸರು ಕೀರ್ತಿಗಳಿಂದಲೋ, ವಿಷಯ ಸುಖಗಳ ಪ್ರಾಪ್ತಿಯಿಂದಲೋ ಆ ಇರುವು, ಅರಿವು, ಆನಂದ, ಅನಂತತೆ ಅನ್ನ ಮಾಡಿಕೊಳ್ಳುವಂತಹ ಒಂದು ಪ್ರಯತ್ನ ಮನುಷ್ಯ ಮಾಡ್ತಾ ಇದ್ದಾನೆ. ಅವನಿಗೆ ಗೊತ್ತಿಲ್ಲ ತಾನು ಮೋಕ್ಷವನ್ನೇ ಬಯಸ್ತಾ ಇರೋದಂತೆ. ಅದರ ನಿಜವಾದ ಪ್ರಾಪ್ತಿಗೆ ಹೆಸರು ಮೋಕ್ಷ. ಅದನ್ನ ಬಾಹ್ಯ ಪ್ರಪಂಚದ ಸಂಬಂಧದಿಂದ ಮಾಡಿಕೊಳ್ತಾ ಇರುವುದರಿಂದ ತಪ್ಪು ಜಾಗದಲ್ಲಿ ವಸ್ತುವನ್ನು ಹುಡುಕ್ತಾ ಇದ್ದಾನೆ ಅವನು. ಎಲ್ಲಿ ಕಳ್ಕೊಂಡಿದ್ದಾನೋ ಅಲ್ಲಿ ಹುಡುಕುವುದು ಬಿಟ್ಟು ಇಲ್ಲದ ಜಾಗದಲ್ಲಿ ಹುಡುಕ್ತಾ ಇರುವುದರಿಂದ ಅವನಿಗೆ ವ್ಯಥೆಯಾಗ್ತಾ ಇದೆ, ದುಃಖವಾಗ್ತಾ ಇದೆ. ಅದು ಇರುವುದಿಲ್ಲಿ, ಇರುವುದು ತನ್ನ ಮೂಲದಲ್ಲಿ. ಸ್ವಾತಂತ್ರ್ಯ ಬೇಕು, ಹೊರಗೇನೂ ಮಾಡುವ ಅವಶ್ಯಕತೆ ಇಲ್ಲ. ತನ್ನ ಮೂಲಕ್ಕೆ ಹೋಗಿ ತಾನು ನಿಂತರೆ ಸಾಕು. ಸಾಯಬಾರದು ಅನ್ನುವ ಬಯಕೆ ಇದೆಯೋ ಅದಕ್ಕೆ ಬೇರೆ ಯಾವ ಔಷಧಿ ಬೇಡ. ತನ್ನ ಮೂಲದಲ್ಲಿ ಹೋಗಿ ನಿಂತರೆ ಸಾಕು, ನಾನು ಸಾಯದಿರುವವನು ಎಂಬುದು ಗೊತ್ತಾಗುತ್ತೆ. ಸುಖ ಬೇಕೋ, ಹೊರಗಡೆಗೆ ನಮ್ಮ ಪ್ರಯತ್ನಗಳು ಬೇಕಾಗಿಲ್ಲ. ತನ್ನ ಮೂಲದಲ್ಲಿ ಯಾವಾಗ್ಲೂ ಶಾಂತಿ, ಸುಖ ಇರುವಂಥದ್ದಾಗಿದೆ. ವೇದ ಶಾಸ್ತ್ರಗಳು ಹೇಳುವುದಿಷ್ಟೇ, ನೀನು ಒಳಗೆ ಬಾ ಅಂತ. ಅದಕ್ಕೆ ಒಬ್ರು ಮಹಾತ್ಮರು ಹೇಳ್ತಾ ಇದ್ರು, ಈ ತೀರ್ಥಕ್ಷೇತ್ರಗಳನ್ನೆಲ್ಲ ಎಲ್ಲಿ ಮಾಡ್ತಾರೆ ಅಂದ್ರೆ, ನದಿ ಹರಿಯುತ್ತಾ ಹರಿಯುತ್ತಾ ಯಾವುದೋ ಒಂದು ಜಾಗದಲ್ಲಿ ತನ್ನ ಮೂಲಕ್ಕೆ ತಿರುಗಿದ ಹಾಗೆ ಆಗ್ತದಂತೆ. ತಿರುಗಿದ ಹಾಗೆ ಸ್ವಲ್ಪ ತಿರುಗಿ ಮತ್ತೆ ಪುನಃ ಹರಿದುಕೊಂಡು ಹೋಗುತ್ತೆ. ಆ ಮೂಲಕ್ಕೆ ತಿರುಗುವಂತಹ ಎಡೆಯಲ್ಲಿ ತೀರ್ಥಕ್ಷೇತ್ರಗಳನ್ನು ಮಾಡಿದ್ದಾರೆ ಅಂತ. ಅದು ಹಿಂದೆ ಒಂದು ಆಧ್ಯಾತ್ಮಿಕ ಸಂಕೇತ ಇದೆ. ಏನು? ಯಾವ ವ್ಯಕ್ತಿ ವಿಷಯ ಸುಖದ ಕಡೆಗೆ ಹರಿತಾ ಇದ್ದಾನೋ ಅವನು ಯಾವುದೋ ಒಂದು ಸಂದರ್ಭದಲ್ಲಿ ಸಾಕು ಇದು ಅಂತ ತನ್ನ ಮೂಲಕ್ಕೆ ಹಿಂತಿರುಗುವ ಪ್ರಯತ್ನ ಮಾಡ್ತಾನಲ್ಲ, ಸಾಧುರೇವ ಸಮಂತವ್ಯ ಸಮ್ಯಕ್ ವ್ಯವಸಿತೋ ಹಿ ಸಹ. ಅವನು ಸಾಧುವಾಗ್ತಾನೆ, ಸಂತನಾಗ್ತಾನೆ, ತೀರ್ಥನಾಗ್ತಾನೆ, ತೀರ್ಥಂಕರನೂ ಆಗಬಲ್ಲ. ಅದಕ್ಕೆ ಭಗವಂತ ಹೇಳುದು, ಎಲ್ಲರೂ ಕೂಡ ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ನನ್ನ ಹಾದಿಯನ್ನೇ ಹಿಡಿದಿದ್ದಾರೆ. ಯಾರು ಗುರುಶಾಸ್ತ್ರ ಉಪದೇಶವನ್ನ ಪಡೆದಿದ್ದಾರೋ ಅವರು ನೇರವಾಗಿ ನನ್ನನ್ನೇ ಬಯಸ್ತಾರೆ. ಯಾರಿಗೆ ಗುರುಶಾಸ್ತ್ರ ಉಪದೇಶ ಇಲ್ಲವೋ ಅವರು ಪರೋಕ್ಷವಾಗಿ ನನ್ನನ್ನೇ ಬಯಸ್ತಾ ಇದ್ದಾರೆ. ಆದ್ರೆ ಎಲ್ಲೆಲ್ಲೂ ಹೋಗ್ತಾ ಇದ್ದಾರೆ. ಬಯಕೆ ನನ್ನದೇ, ಆದ್ರೆ ದಾರಿ ಬೇರೆ ಆಗಿದೆ ಹೊರತು. ಎಷ್ಟು ಸುಂದರವಾಗಿ ಹೇಳ್ತಾನೆ, ಯೇ ಯಥಾ ಮಾಂ ಪ್ರಪದ್ಯಂತೆ ತಾಂಸ್ತಥೈವ ಭಜಾಮ್ಯ. ಅರ್ಜುನ, ಒಬ್ಬ ವ್ಯಕ್ತಿ ಮೋಕ್ಷಕ್ಕಾಗಿ ನನ್ನನ್ನು ಆಶ್ರಯಿಸಿದರೆ ಅವನಿಗೆ ಮೋಕ್ಷವನ್ನು ಕೊಡ್ತೇನೆ. ಒಬ್ಬ ವ್ಯಕ್ತಿ ತನ್ನ ಸಂಕಷ್ಟ ನಿವೃತ್ತಿಗಾಗಿ ಭಗವದಾಶ್ರಯವನ್ನು ಮಾಡಿದರೆ ಸಂಕಷ್ಟ ನಿವೃತ್ತಿಯನ್ನು ಮಾಡ್ತಾನೆ. ಇಲ್ಲ, ಹೆಸರು, ಕೀರ್ತಿ, ಹಣ, ಅಧಿಕಾರಗಳ ಅಪೇಕ್ಷೆಯಿಂದ ಭಗವಂತನನ್ನು ಆಶ್ರಯಿಸಿದರೆ ಅದನ್ನು ಕೂಡ ಪೂರ್ತಿ ಮಾಡಬಲ್ಲ. ಅದೊಂದು ಕಲ್ಪವೃಕ್ಷ ಇದ್ದ ಹಾಗೆ. ಅದಕ್ಕೆ ಒಂದು ಕಥೆ ಹೇಳ್ತಾ ಇದ್ದ. ಒಬ್ಬ ವ್ಯಕ್ತಿ ದಾರಿಯಲ್ಲಿ ನಡ್ಕೊಂಡು ಹೋಗುವಾಗ ತುಂಬಾ ಆಯಾಸವಾಯಿತು ಅಂತ ಒಂದು ವೃಕ್ಷದ ಕೆಳಗೆ ಕುಳಿತುಕೊಳ್ತಾನೆ. ಅವನಿಗೆ ಗೊತ್ತಿರ್ಲಿಲ್ವಂತೆ ಅದು ಕಲ್ಪವೃಕ್ಷ ಅಂತ. ಕಲ್ಪವೃಕ್ಷ ಅಂದ್ರೆ ಏನು ಕಲ್ಪಿಸಿಕೊಳ್ತಾನೋ ಅದು ಸೃಷ್ಟಿಯಾಗಲ್ಪಡ್ತದೆ, ಅದಕ್ಕೆ ಕಲ್ಪವೃಕ್ಷ ಅಂತ ಹೇಳುದು. ಅವನು ತುಂಬಾ ಆಯಾಸ ಆಗಿದೆ, ಸ್ವಲ್ಪ ನೀರಿದ್ರೆ ಒಳ್ಳೆಯದು ಅಂತ ಕಲ್ಪಿಸಿಕೊಳ್ತಾನೆ ಮನಸ್ಸಲ್ಲಿ. ನೀರು ಬಂದ್ಬಿಡುತ್ತೆ ಎದುರಿಗೆ. ಅಯ್ಯೋ ಇದೇನೋ ವಿಶೇಷ ಆಯ್ತಲ್ಲ ಅಂತ ಹೇಳ್ಕೊಂಡು ಆ ಹೊಟ್ಟೆ ತುಂಬಾ ಊಟ ಇದ್ರೆ ಇನ್ನೂ ಚಲೋ ಇತ್ತು ಅಂತ ಅನಿಸ್ತಾನೆ.
ಊಟ ಪ್ರತ್ಯಕ್ಷವಾಗ್ಬಿಡ್ತು. ಊಟ ಮಾಡಿದ ಮೇಲೆ ಮುಂದಿನ ಕೆಲಸ ಗೊತ್ತಲ್ಲ, ಮಲ್ಕೊಳ್ಬೇಕು ಅಂತ. ಮೆತ್ತನೆ ಹಾಸಿಗೆ ಇದ್ರೆ ಒಳ್ಳೇದಿತ್ತು ಅಂತ ಕಲ್ಪಿಸಿಕೊಳ್ತಾನೆ, ಪ್ರತ್ಯಕ್ಷವಾಗಿಬಿಡ್ತದೆ. ಹಾಸಿಗೆ ಬಂದ ತಕ್ಷಣ ಹೆಂಡತಿ ನೆನಪಾಗ್ತದೆ, ಹೆಂಡತಿ ಪ್ರತ್ಯಕ್ಷ ಆಗ್ತದೆ. ಅಷ್ಟು ಹೊತ್ತಿಗೆ ಮನಸ್ಸಿಗೆ ಬರ್ತದಂತೆ, ಇದು ಹೆಂಡತಿಯೋ ಅಥವಾ ಯಾವ್ದಾದ್ರು ಭೂತವೋ. ಅವನಿಗೆ ಭೂತದ ಹಾಗೆ ಕಾಣಿಸ್ಲಿಕ್ಕೆ ಶುರು ಆಗ್ತದೆ ಅಲ್ಲಿ. ಅಷ್ಟೊತ್ತಿಗೆ ಇನ್ನೊಂದು ಯೋಚನೆ ಮಾಡ್ಬೋದು, ಅದು ನನ್ನ ತಿಂದು ಬಿಟ್ರೆ ಅಂತ. ತಿಂದಾಗ್ಬಿಡ್ತದೆ ಅದು. ಅಂದ್ರೆ ಅವನು ಏನೇನು ಬಯಸುತ್ತಾನೋ ಅದನ್ನೆಲ್ಲ ಕೊಡುವ ಶಕ್ತಿ ಆ ಕಲ್ಪ ವೃಕ್ಷಕ್ಕಿದೆ. ಹಾಗೆ ಭಗವಂತ ಪಾರಿಜಾತ ಇದ್ದ ಹಾಗೆ. ಅವನು ನಾವು ಏನನ್ನ ಅವನ ಮುಂದೆ ಇಡ್ತೇವೋ ಅದನ್ನು ಕೊಡ್ತಾನೆ. ಎಲ್ಲರೂ ಮೋಕ್ಷವನ್ನೇ ಬಯಸುವುದಿಲ್ಲ. ಯಾಕೆ? ಮೋಕ್ಷದ ಬಯಕೆ ಮನುಷ್ಯನಲ್ಲಿ ಹುಟ್ಟಬೇಕಾದ್ರೆ ಎಷ್ಟು ಜನ್ಮದ ಸುಕೃತ ಬೇಕು, ಪುಣ್ಯ ಬೇಕು. ನಿಷ್ಕಾಮ ಕರ್ಮವನ್ನ ಸಾಕಷ್ಟು ಕಾಲ ಆಚರಿಸಿದ್ದರೆ ಮಾತ್ರವೇ ಮುಮುಕ್ಷುತ್ವ ಅನ್ನೋದು ಜಾಗೃತವಾಗ್ತದೆ. ಬರೀ ಪುಸ್ತಕ ಓದುವುದರಿಂದ, ಯಾವುದೋ ಉಪನ್ಯಾಸ ಕೇಳುವುದರಿಂದ ಅಥವಾ ಹೇಳುವುದರಿಂದ ಮೋಕ್ಷತ್ವ ಬರುವಂಥದ್ದಲ್ಲ. ಮುಮುಕ್ಷುತ್ವ ನಿಷ್ಕಾಮ ಕರ್ಮದ ಫಲ, ಅಂತಃಕರಣ ತೀವ್ರ ಶುದ್ಧಿಯ ಫಲ. ಅದು ಯಾವನಲ್ಲಾದ್ರೂ ಹೃದಯದಲ್ಲಿ ಹುಟ್ಟಿದೆ ಅಂದ್ರೆ ಅನೇಕ ಜನ್ಮಗಳ ತಪಸ್ಸಿದೆ ಅಂತ ದೇವರಿಗೆ ಕೃತಜ್ಞತೆಯನ್ನು ಅರ್ಪಿಸಬೇಕು. ಅಷ್ಟು ಸುಲಭವಾಗಿ ಬರುವಂಥದ್ದಲ್ಲ. ಆದ್ದರಿಂದ ಅಧ್ಯಾತ್ಮ ಚಿಂತನೆಗೆ ಜನ ಕಡಿಮೆ ಯಾಕೆ? ಕಡಿಮೆ ಇರಬೇಕಾದದ್ದೇ ಅದು. ಜಾಸ್ತಿ ಇದ್ದರೆ ಒಂದು ಮಾತನಾಡುವವನ ಸಂಶಯಿಸಬೇಕು, ಇಲ್ಲ ಜನರನ್ನ ಸಂಶಯಿಸಬೇಕು. ಯಾಕೆ? ಜನ ಯಾವುದು ಬೇರೆ ಉದ್ದೇಶದಿಂದ ಬಂದಿದ್ದಾರೆ ಅಂತ ತಿಳ್ಕೊಳ್ಬೇಕು, ಅಥವಾ ಮಾತನಾಡುವವನು ಅಧ್ಯಾತ್ಮ ವಿಚಾರ ಬಿಟ್ಟು ಬೇರೆ ಮಾತಾಡ್ತಿದ್ದಾನೆ ಅಂತ ತಿಳ್ಕೊಳ್ಬೇಕು ಅಂತ ಹೇಳ್ತಿದ್ರು ಬ್ರಹ್ಮ. ಕಡಿಮೆ ಇರುವುದು ಸಹಜ. ಯಾಕೆ? ಹೆಚ್ಚಿರುವಂಥದ್ದಲ್ಲ. ಬಹವೋ ಅಂದ್ರೆ ಹೇಳ್ತಾನೆ ಭಗವಂತ, ಅನೇಕ ಜನ್ಮಗಳಿಂದ ನನ್ನನ್ನ ಪಡೆದುಕೊಳ್ಳಿಕ್ ಸಾಧ್ಯ ಅಂತ. ಅನೇಕ ಜನ್ಮ ಸಂಸಿದ್ಧ ತಥೋ ಯಾತಿ ಪರಾಂಗತಿ. ಆ ಪರಾಗತಿಯನ್ನ, ಮೋಕ್ಷವನ್ನ ಪಡೆಯುವುದಕ್ಕೆ ಅನೇಕ ಜನ್ಮದ ಒಂದು ಸಾಧನೆ ಬೇಕಾಗ್ತದೆ. ಆದ್ರಿಂದ ನಾನಂತೂ ಯಾರು ಏನು ಬಯಸುತ್ತಾರೋ ಅದನ್ನು ಕೊಡ್ತೇನೆ ಅಂತ ಹೇಳ್ತಾನೆ. ಹೌದು, ನಾವು ಸಾಮಾನ್ಯವಾಗಿ ನಮ್ಮ ಇಚ್ಛೆಗಳನ್ನ ಪೂರ್ತಿ ಮಾಡಿಕೊಳ್ಳುವುದಕ್ಕೆ ಬೇರೆ ಯಾರನ್ನೂ ಆಶ್ರಯಿಸ್ತೇವೆ. ಗ್ರಹಗಳನ್ನ ಆಶ್ರಯಿಸ್ತಾರೆ, ದೇವತೆಗಳನ್ನ ಆಶ್ರಯಿಸ್ತಾರೆ, ಕ್ಷುದ್ರವಾದ ಶಕ್ತಿಗಳನ್ನ ಆಶ್ರಯಿಸ್ತಾರೆ. ಇನ್ನು ಲೌಕಿಕರು ಪ್ರಪಂಚದ ವ್ಯಕ್ತಿಗಳನ್ನ ಆಶ್ರಯಿಸ್ತಾರೆ. ಅದೆಲ್ಲದರ ಬದಲಾಗಿ ಭಗವಂತನನ್ನೇ ಆಶ್ರಯಿಸಿದರೆ ನಮಗೆ ಸಾಧನೆಯ ಮಾರ್ಗದಲ್ಲಿ ಮುಂದಕ್ಕೆ ಹೋಗ್ಲಿಕ್ಕೆ ಅದು ಅನುಕೂಲ ಆಗ್ತದೆ. ಮೋಕ್ಷವನ್ನೇ ಬಯಸಿದ್ರೆ ಅತ್ಯುತ್ಕೃಷ್ಟವಾದಂತಹ ಬಯಕೆ. ಒಂದೊಮ್ಮೆ ಹಾಗಿಲ್ಲ ಅಂತಿದ್ರು ಕೂಡ, ಲೌಕಿಕ ಅಪೇಕ್ಷೆಗಳಿದೆ ಅಂತಿದ್ರು ಅದನ್ನ ಭಗವಂತನಲ್ಲೇ ಬೇಡಿಕೊಳ್ಳಬೇಕು. ಅದನ್ನ ಪೂರ್ತಿಗೊಳಿಸುವಂತಹ ಸಾಮರ್ಥ್ಯ ಅವನಲ್ಲಿದೆ. ಹಾಗಾಗಿ ಅವನು ಹೇಳ್ತಾನೆ, ಎಲ್ಲರೂ ಕೂಡ ಪರೋಕ್ಷವಾಗಿಯೂ ಪ್ರತ್ಯಕ್ಷವಾಗಿ ನನ್ನೆಡೆಗೆ ಬರ್ತಿದ್ದಾರೆ, ಅವರಿಗೆ ಗೊತ್ತಿಲ್ಲ ಅಂತ. ದೇವತೆಗಳ ಮೂಲಕವಾಗಿ ನಾವು ಪಡೆದುಕೊಳ್ಳುವ ಬಯಕೆಗಳೂ ಕೂಡ ಭಗವಂತನಿಂದಲೇ ಬರುವಂಥದ್ದು. ಅವನೇ ಆತ್ಮನಾಗಿದ್ದಾನೆ ದೇವತೆಗಳಿಗೂ ಕೂಡ. ಆದ್ರೆ ಭಗವಂತನ ಆಶ್ರಯಿಸುವುದಕ್ಕೆ ಯೋಚನೆ ಮಾಡ್ತೇವೆ. ಅದೆಲ್ಲದಕ್ಕಿಂತ ಮೋಕ್ಷದ ಬಯಕೆಯನ್ನು ಇಟ್ಕೊಳ್ಳಿಕ್ಕೆ ಬಯಸಲ್ಲ. ಯಾಕೆ? ಅದರಿಂದ ಏನು ಅಂತ, ಅದರಿಂದ ಆಗಬೇಕಾದದ್ದು ಏನು? ಇನ್ನೆಲ್ಲ ಆಗಬೇಕಾದ ಬಯಕೆಗಳು ತುಂಬಾ ಇದೆ ನಮಗೆ. ಜನ ಯೋಚನೆ ಮಾಡ್ತಾರೆ. ಯಾವ ಬಯಕೆ ಪೂರ್ತಿಯಾಗುವುದರಿಂದ ಉಳಿದ ಎಲ್ಲ ಲೌಕಿಕ ಕಾಮನೆಗಳು ಪೂರ್ತಿಯಾಗುತ್ತದೋ ಅದಕ್ಕೆ ಮೋಕ್ಷ ಅಂತ ಹೇಳೋದು. ಹಾಗೆ ಹೇಳ್ತಾ, ಈ ಲೌಕಿಕರು ದೇವತೆಗಳನ್ನು ಯಾಕೆ ಆರಾಧನೆ ಮಾಡ್ತಾರೆ ಅನ್ನೋದನ್ನ ಹೇಳ್ತಾನೆ. ಕಾಂಕ್ಷಂತಃ ಕರ್ಮಣಾಂ ಸಿದ್ಧಿಂ ಯಜಂತ ಇಹ ದೇವತಾಃ ಕ್ಷಿಪ್ರಂ ಹಿ ಮಾನುಷೇ ಲೋಕೆ ಸಿದ್ಧಿರ್ಭವತಿ ಕರ್ಮಜಾ. ಜನರಿಗೆ ಕ್ಷಿಪ್ರವಾಗಿ ಫಲ ಬೇಕು. ತುಂಬಾ ನಿಧಾನಕ್ಕೆ ಫಲ ಕೊಡುವ ಈ ಮೋಕ್ಷ ಬೇಕಾಗಿಲ್ಲ ಯಾರಿಗೆ. ಅಂತಃಕರಣ ಶುದ್ಧಿ ಮಾಡಿಕೊಂಡು, ಚಿತ್ತ ಏಕಾಗ್ರತೆ ಮಾಡಿಕೊಂಡು, ಚಿತ್ತ ನಿಶ್ಚಲ ಮಾಡಿಕೊಂಡು, ಶ್ರವಣ ಮನನ ನಿಧಿಧ್ಯಾಸನ ಮಾಡಿ
ನಂತರ ಆ ಸ್ವರೂಪಾನಂದ ಅದೆಲ್ಲ ಯಾರಿಗೆ ಬೇಕಾದಷ್ಟು ದೂರ. ಅದ್ರ ಬದಲು ಶೀಘ್ರವಾಗಿ ಫಲ ಸಿಗ್ತದೆ, ಅದ್ರ ಕಡೆಗೆ ಆಕರ್ಷಣೆ ಜಾಸ್ತಿ. ಒಂದ್ ರೀತಿ ಈ ಆಯುರ್ವೇದಿಕ್ ಮೆಡಿಸಿನ್ ಇದ್ದ ಹಾಗೆ, ಅದೆಲ್ಲ ಮೋಕ್ಷ. ಅದು ನಿಧಾನಗತಿಯಾಗಿ ಪರಿಣಾಮವನ್ನು ಕೊಡುವಂಥದ್ದು. ನಾವು ಆಲೋಪತಿ ಮೆಡಿಸಿನ್ ಕೂಡಲೇ ರಿಸಲ್ಟ್ ಕೊಟ್ಬಿಡ್ತದೆ, ಅದಕ್ಕೆ ಎಲ್ಲರೂ ಅದ್ರ ಕಡೆ ಹೋಗ್ತಾರೆ. ಅದೇ ರೀತಿಯಾಗಿ ಬೇರೆ ದೇವತೆಗಳನ್ನ ಮನುಷ್ಯ ಆಶ್ರಯಿಸ್ತಾನೆ ಅಂತ ಹೇಳ್ತಾನೆ ಪರಮಾತ್ಮನಿಗೆ. ಕೆಲವು ಕ್ಷುದ್ರ ಶಕ್ತಿ ಭೂತ ಪ್ರೇತ ಪಿಶಾಚಾದಿಗಳನ್ನು ಬಯಸ್ತಾರೆ, ಅವರಿಂದ ಸಿದ್ಧಿ ಪಡ್ಕೊಳ್ಳಿಕ್ಕೆ ಬಯಸ್ತಾರೆ. ಇನ್ನು ಕೆಲವರು ಗ್ರಹಗಳನ್ನು ಆಶ್ರಯಿಸ್ತಾರೆ. ನೋಡಿ, ಯಾವ ದೇವಸ್ಥಾನದಲ್ಲಿ ಜನ ಜಾಸ್ತಿ ಅಂತ ನೀವು ಗಮನಿಸಿದ್ರೆ ಪವಾಡ ಯಾವ ದೇವರು ಜಾಸ್ತಿ ಮಾಡಿದ್ದಾರೆ ಅಂತ ಪ್ರತೀತಿ ಇದೆ, ಅಂತಹ ದೇಗುಲಗಳಲ್ಲಿ ಜನಸಂದಣಿ ಜಾಸ್ತಿ. ಶಂಕರ ಭಗವತ್ಪಾದರ ಮಂದಿರದಲ್ಲಿ ನಿಮ್ಗೆ ಜನ ಜಾಸ್ತಿ ಸಿಗೋಲ್ಲ. ಯಾಕೆ? ಅವ್ರದ್ದೇನು ಜಾಸ್ತಿ ಪವಾಡವೇ ಇಲ್ಲ. ಶನಿ ದೇವಸ್ಥಾನದಲ್ಲಿ ತುಂಬಾ ಜನ, ಅದು ಬೇಕು ಅಂತಲ್ಲ, ಕಷ್ಟ ನಿವೃತ್ತಿಯಾಗಲಿ ಅಂತ. ಕಷ್ಟ ನಿವೃತ್ತಿಯಾಗಲಿ, ಸುಖ ಪ್ರಾಪ್ತಿಯಾಗಲಿ, ಶೀಘ್ರವಾಗಲಿ ಎನ್ನುವ ಕಾರಣಕ್ಕೆ ದೇವತೆಗಳನ್ನ ಜನರು ಆಶ್ರಯಿಸ್ತಾರೆ. ಇಲ್ಲಿ ದೇವತೆಗಳು ಅಂದ್ರೆ ಪರಮಾತ್ಮನ ಹೊರತಾಗಿರತಕ್ಕಂತಹ ಬೇರೆ ಎಲ್ಲ ಶಕ್ತಿಗಳು. ಇಲ್ಲಿ ನಮ್ಮ ಇಚ್ಛೆಯನ್ನ ಈಡೇರಿಸುವ ಸಾಮರ್ಥ್ಯ ಭಗವಂತನಷ್ಟೇ ಅಲ್ಲ, ಅವನಿಗಿಂತ ಕೆಳಗಿರತಕ್ಕಂತಹ ಈ ದೇವತೆಗಳು, ಚತುರ್ಮುಖಾದಿ ಆರಂಭ ಮಾಡಿ ಇಂದ್ರಾದಿ, ಯಮ ಅರುಣ ಇಂದ್ರ ಕುಬೇರ, ಈ ರೀತಿಯಾದಿ ಎಲ್ಲ ಆ ದೇವತಾ ಶಕ್ತಿಗಳಿಗೂ ಕೂಡ ನಮ್ಮ ಬಯಕೆಯನ್ನ ಈಡೇರಿಸುವಂತ ಸೀಮಿತ ಸಾಮರ್ಥ್ಯ ಇದೆ. ಸೀಮಿತ ಸಾಮರ್ಥ್ಯ ಅಂದ್ರೆ ಕೆಲವು ಶಕ್ತಿ ಮಾತ್ರ ಕೊಟ್ಟಿರ್ತಾರೆ. ಕೆಲವರು ವಿದ್ಯೆಯ ಅಭಿಮಾನಿ ದೇವತೆಗಳು, ಕೆಲವರು ಧನದ ಅಭಿಮಾನಿ ದೇವತೆಗಳು, ಕೆಲವರು ಯಶಸ್ಸು ಕೀರ್ತಿ ಅಭಿಮಾನಿ ದೇವತೆಗಳು, ಕೆಲವರು ದುಷ್ಟ ಶಕ್ತಿಯನ್ನ ನಿವೃತ್ತಿ ಮಾಡತಕ್ಕಂಥ ಅಭಿಮಾನಿ ದೇವತೆಗಳು. ಹೀಗೆ ಈ ದೇವತೆಗಳಿಗೂ ಕೂಡ ಪರಿಚ್ಛಿನ್ನವಾದ ಶಕ್ತಿಗಳು ಇರುತ್ತದೆ. ಆದ್ರೆ ಪರಮಾತ್ಮ ಸರ್ವಶಕ್ತ, ಅವನಿಗೆಲ್ಲವನ್ನೂ ಮಾಡಬಲ್ಲ, ಮೋಕ್ಷವನ್ನೂ ಕೊಡಬಲ್ಲ. ಈ ದೇವತೆಗಳಿಗೆಲ್ಲ ಮೋಕ್ಷ ಕೊಡುವ ಸಾಮರ್ಥ್ಯ ಇಲ್ಲ, ಅವರು ನಮ್ಮ ಇಷ್ಟಾರ್ಥವನ್ನ ಪೂರ್ತಿ ಮಾಡಿಬಲ್ಲರು. ಆದ್ರೆ ಈ ಮನುಷ್ಯ ಲೋಕದಲ್ಲಿ ಮಾತ್ರವೇ ಈ ಕರ್ಮಗಳಿಂದ ಆಗತಕ್ಕಂಥ ಸಿದ್ಧಿ ಅತ್ಯಂತ ಕ್ಷಿಪ್ರ, ಅತ್ಯಂತ ಬೇಗ ಅಂತ ಹೇಳ್ತಾನೆ. ಈಗ ಬೇರೆ ಲೋಕದಲ್ಲಿ ಕರ್ಮದ ಸಾಧ್ಯತೆ ಇಲ್ವಾ? ಇದೆ. ಊರ್ಧ್ವಲೋಕಗಳಲ್ಲಿ ಕರ್ಮ ಮಾಡಬಹುದು, ಆದ್ರೆ ಕರ್ಮ ಪ್ರವೃತ್ತಿ ಇಲ್ಲ. ಅಲ್ಲಿ ಭೋಗ ಭೂಮಿಯಲ್ಲಿ ಮನುಷ್ಯನಿಗೆ ಕರ್ಮ ಮಾಡಿ ತನ್ನನ್ನ ಪರಿವರ್ತಿಸಿಕೊಳ್ಳಬೇಕು, ಹೊಸತೇನನ್ನು ಪಡಿಬೇಕು ಅನ್ನುವಂತಹ ಬಯಕೆ ಇಲ್ಲ. ಇರುವುದನ್ನು ಭೋಗಿಸ್ತಾ ಇರ್ತಾರೆ. ಪ್ರಾರಬ್ಧ ಕ್ಷಯವೇ ಜಾಸ್ತಿ ನಡೆಯುವಂಥದ್ದು. ಇನ್ನು ಅಧೋ ಜನ್ಮಗಳಲ್ಲಿಯೂ ಕೂಡ ಪ್ರಾರಬ್ಧ ಕ್ಷಯವೇ, ಇಲ್ಲಿ ಕರ್ಮಯೋನಿ ಅಲ್ಲ. ಈ ಮನುಷ್ಯ ಜನ್ಮ ಅನ್ನುವಂಥದ್ದು ಏನಿದೆ, ಈ ಭೂಲೋಕ ಅನ್ನುವಂಥದ್ದು ಕರ್ಮ ಪ್ರಧಾನವಾದಂತಹ ಲೋಕ. ನಮ್ಮ ಬಯಕೆಗಳನ್ನೆಲ್ಲ ಶೀಘ್ರವಾಗಿ ಈಡೇರಿಸಿಕೊಳ್ಳತಕ್ಕಂತಹ ಒಂದು ಜಾಗ. ಹಾಗಾಗಿ ಮನುಷ್ಯರು ದೇವತೆಗಳನ್ನ ಆಶ್ರಯಿಸಿ ತಮ್ಮ ಲೌಕಿಕ ಬಯಕೆಗಳ ಪೂರ್ತಿಯಲ್ಲಿಯೇ ಬದುಕನ್ನು ಕಳೀತಾರೆ. ಇದ್ರ ಬಗ್ಗೆ ಅವನ ನಿಂದಿಸ್ತಾ ಇಲ್ಲ. ಇದು ಮನುಷ್ಯನ ಜ್ಞಾನದ ಕೊರತೆ ಇದೆ. ಯಾವುದರಿಂದ ನನ್ನ ಬದುಕು ಸಾರ್ಥಕವಾಗ್ತದೆಯೋ, ಮನುಷ್ಯನಾಗಿ ಹುಟ್ಟಿದ್ದು ಸಾರ್ಥಕವಾಗಬೇಕಾದ್ರೆ ಆ ಪರಮಾತ್ಮನನ್ನೇ ಅನುಸಂಧಾನ ಮಾಡಿ ಕೊನೆಗೆ ಅವನಲ್ಲಿಯೇ ಒಂದಾಗಬೇಕು. ಅದಕ್ಕಾಗಿಯೇ ಮನುಷ್ಯ ಜನ್ಮ ಇರೋದು. ಬೇಡುವುದಿದ್ದರೆ ನನ್ನ ಒಡೆಯನ ಬೇಡುವೆ, ಕಾಡುವುದಿದ್ದರೆ ಪಾಡುವುದಿದ್ದರೆ ತನ್ನ ಒಡೆಯನ ಪಾಡುವೆ. ಆ ರೀತಿಯಾಗಿ ಭಗವಂತನನ್ನ ಆಶ್ರಯಿಸಿ ಕೊನೆಗೆ ಅವನ ಸ್ವರೂಪವನ್ನೇ ಕಂಡುಕೊಂಡು ಮುಕ್ತರಾದರೆ ಬದುಕು ಸಾರ್ಥಕ. ಆದರೆ ಜನರು ಹಾಗೆ ಮಾಡಲ್ಲ. ಮೋಕ್ಷ ಇಸ್ ದ ಲಾಸ್ಟ್ ಪ್ರಿಯಾರಿಟಿ ಟು ದೆಮ್. ತಮ್ಮ ಇಹಲೋಕದ ಸುಖ ಭೋಗಕ್ಕೆ ಏನೇನು ಬೇಕು ಅದಕ್ಕೆ ಸೋಮವಾರ ಒಂದು ದೇವರು, ಮಂಗಳವಾರ ಒಂದು ದೇವರು, ಬುಧವಾರ ದೇವರು, ಮತ್ತೆ ಯಾವ್ದಾದ್ರು ಟಿವಿಯಲ್ಲಿ ತುಂಬಾ ಪವರ್ಫುಲ್ ಗಾಡ್ ಹೀಗೂ ಉಂಟೆ ಅಂತ ಬಂದ್ರೆ ಅಲ್ಲಿಗೆ ಓಡ್ ಹೋಗ್ಬಿಡ್ತಾರೆ. ಯಾಕೆ? ಬೇಗ ಫಲ ಸಿಗ್ಬೇಕು ತಮಗೆ ಅಂತ. ಶಾಶ್ವತ ಬೇಡ, ಕ್ಷಣಿಕವಾದ್ರೊಡ್ಡಿಲ್ಲ, ಬೇಗ ಆಗಬೇಕು. ಅದರಿಂದಾಗಿ ಮೋಕ್ಷದ ಕಡೆಗೆ ಬರ್ತಿಲ್ಲ. ನನ್ನ ಯಥಾರ್ಥ ಸ್ವರೂಪವನ್ನು ತಿಳಿದುಕೊಳ್ಳಿಕ್ಕೆ ಯಾಕೆ ಬಯಸ್ತಾ ಇಲ್ಲ ಮನುಷ್ಯ ಅಂದ್ರೆ, ಬಯಕೆಗಳನ್ನ ಈಡೇರಿಸುವ ಶಕ್ತಿಗಳು ಭೂಲೋಕದಲ್ಲಿ ಇವೆ,
ಭೂಲೋಕದಲ್ಲಿ ಬೇಗನೆ ಫಲಕ್ಕೆ ಸಿದ್ಧಿಯೂ ಸಿಗುತ್ತದೆ ಕರ್ಮದಿಂದ. ಆದ್ದರಿಂದ ಜ್ಞಾನದ ಕಡೆಗೆ ಮನುಷ್ಯ ಬರ್ತಾ ಇಲ್ಲ ಎಂಬುದನ್ನು ಹೇಳಲಿಕ್ಕೆ ಹೊರಟಿದ್ದಾನೆ. ಕಾಂಕ್ಷಂತಹ ಕರ್ಮಣಾಂ ಸಿದ್ಧಿ ವ್ಯಜಂತ ಇಹ ದೇವತಾ. ಈ ಮನುಷ್ಯರು ಕರ್ಮದ ಸಿದ್ಧಿಯನ್ನ ಬಯಸುವವರಾಗಿ, ಕರ್ಮ ಅಂತ ಹೇಳಿದ್ರೆ ಆರಾಧನೆ, ಪಾಠ, ಯಜ್ಞ, ಹೋಮ ಮುಂತಾದವುಗಳೆಲ್ಲ ಕರ್ಮಗಳಿಂದ ಸಿದ್ಧಿ ಅಂದ್ರೆ ತಮ್ಮ ಅಪೇಕ್ಷೆಯನ್ನ ಈಡೇರಿಸಿಕೊಳ್ಳುವುದಕ್ಕಾಗಿ ದೇವತೆಗಳನ್ನ ಪೂಜಿಸ್ತಾರೆ. ಅಂದ್ರೆ ಭಗವಂತನಿಗೆ ಹೊರತಾಗಿರತಕ್ಕಂತಹ ದಿವ್ಯ ಶಕ್ತಿಗಳು ಯಾವುದಾದ್ರೂ ಇರಲಿ, ಅವುಗಳನ್ನ ಆರಾಧಿಸ್ತಾರೆ. ಯಾಕೆಂದ್ರೆ ಕ್ಷಿಪ್ರಂ ಹಿ ಮಾನುಷೇ ಲೋಕೆ ಸಿದ್ಧಿರ್ಭವತಿ ಕರ್ಮಚ. ಕರ್ಮದಿಂದ ಹುಟ್ಟಿದಂತಹ ಸಿದ್ಧಿಗಳು ಅತ್ಯಂತ ಶೀಘ್ರವಾಗಿ ಮನುಷ್ಯ ಲೋಕದಲ್ಲಿ ಉಂಟಾಗ್ತದೆ. ಮನುಷ್ಯ ಲೋಕವೇ ಕರ್ಮಭೂಮಿ ಇದೆ. ಅಕರ್ತುಂ ಅನ್ಯಥಾ ಕರ್ತುಂ ಸಾಧ್ಯವಿರತಕ್ಕಂತಹ ಒಂದು ವಿಶೇಷ ಜನ್ಮ ಮನುಷ್ಯ ಜನ್ಮ. ಕರ್ಮದಿಂದ ಅದನ್ನ ಪಡೆದುಕೊಂಡು ಸುಖವಾಗಿರ್ತೇನೆನ್ನುವ ಭ್ರಾಂತಿಯವನಿಗಿರುವುದರಿಂದ ದೇವತೆಗಳನ್ನ ಆಶ್ರಯಿಸಿ ಕರ್ಮದಲ್ಲಿ ತನ್ನನ್ನು ತೊಡಗಿಸಿಕೊಳ್ತಾನೆ. ಯಾವುದೋ ಒಬ್ಬ ಅಪರೂಪದ ವ್ಯಕ್ತಿ ಪರಮಾತ್ಮನನ್ನು ಪಡೆಯಬೇಕು ಅಂತ ಕಠೋಪನಿಷತ್ ಹೇಳುತ್ತಲ್ಲ, ಏನೋ ಪಿತೃಣ ಸ್ವಯಂಭೂ ತಸ್ಮಾತ್ ಪರಾಂ ಪಶ್ಯತಿ ನಾಂತರಾತ್ಮನ್ ಕಶ್ಚಿತ್ ಧೀರ ಪ್ರತ್ಯಗಾತ್ಮಾನ ಮೈಕ್ಷತೆ. ಯಾವುದೋ ಒಬ್ಬ ಧೀರ ಪುರುಷ ಆ ಪರಮಾತ್ಮ ವಸ್ತುವನ್ನೇ ಆಯ್ಕೆ ಮಾಡಿಕೊಂಡು ಯಮೇ ವೈಷವೃಣುತೆ ತೇನ ಲಭ್ಯ, ಅವನನ್ನೇ ಪಡೆದುಕೊಳ್ತಾನೆ. ಈ ದೇವತೆಗಳ ಆರಾಧನೆಯಿಂದ ಏನಾಗ್ತದೆ ಅಂದ್ರೆ ನೋಡಿ, ಫಲ ಸಿಗ್ತದೆ ಇಲ್ಲ ಅಂತ ಅಲ್ಲ. ವೇದದಲ್ಲಿಯೇ ಅನೇಕ ಯಜ್ಞಯಾಗಾದಿಗಳ ಕರ್ಮಗಳನ್ನು ಕೊಟ್ಟಿದ್ದಾರೆ. ಆ ಮನುಷ್ಯನನ್ನ ತಾಮಸಿಕವಾಗಿ ಬದುಕಲಿಕ್ಕೆ ಬಿಡಬಾರದು. ತಾಮಸಿಕತೆಯಿಂದ ರಾಜಸಿಕತೆಗೆ, ರಾಜಸಿಕತೆಯಿಂದ ಸತ್ವದೆಡೆಗೆ, ಸತ್ವದಿಂದ ತ್ರಿಗುಣಾತೀತನಾಗಿ ಮಾಡಬೇಕು ಅನ್ನೋದೇ ಶಾಸ್ತ್ರಗಳ ಒಂದು ಮಹದೋದ್ದೇಶ. ಆದ್ದರಿಂದ ಸಕಾಮ ಕರ್ಮಗಳನ್ನ ಕೊಟ್ಟಿದ್ದಾರೆ. ಆಯಾ ದೇವತೆಗೆ ಉದ್ದೇಶವಾಗಿ ಕರ್ಮಗಳನ್ನು ಮಾಡುವುದನ್ನು ಹೇಳಿದ್ದಾರೆ. ಅದನ್ನ ನಿಷ್ಕಾಮವಾಗಿ ಮಾಡುತ್ತಾ ನಿಧಾನಕ್ಕೆ ಅವನು ಏನು ಜ್ಞಾನ ಸಾಧನೆಯ ಕಡೆಗೆ ನಡೆಯಬೇಕು ಅನ್ನೋದು ಉದ್ದೇಶ. ಅದಕ್ಕೆ ಗುರುಶಾಸ್ತ್ರದ ಉಪದೇಶವನ್ನು ಪಡೆದುಕೊಂಡವನು ಆ ರೀತಿಯಾಗಿ ನಡೆದರೆ ಹೋಗ್ಲಿಕ್ಕೆ ಸಾಧ್ಯ ಇದೆ, ಇಲ್ಲ ಅಂತಲ್ಲ. ಆ ದೇವತೆಗಳ ಮೂಲಕವೂ ಫಲವನ್ನು ಕೊಡುವವನು ಭಗವಂತನೇ. ಆದ್ರಿಂದ ಈ ತತ್ವ ಅರಿತುಕೊಂಡ ಮೇಲೆ ಯಾರನ್ನೂ ಆಶ್ರಯಿಸುವ ಅವಶ್ಯಕತೆ ಇಲ್ಲ. ನೇರವಾಗಿ ನಾವು ವಿಷ್ಣು ಅಂತ ಕರಿತೇವೋ, ಶಿವ ಅಂತ ಕರಿತೇವೋ, ಜಗದಂಬೆ ಅಂತ ಕರಿತೇವೋ, ಗಣಪತಿ ಅಂತ ಕರಿತೇವೋ, ಯಾವುದೋ ಒಂದು ನಾಮವನ್ನಿಟ್ಟಿದ್ದೇವಲ್ಲ, ಒಬ್ಬನನ್ನೇ ಭಜಿಸುವುದಕ್ಕೆ ಪ್ರಯತ್ನ ಮಾಡಬೇಕು. ಏಕ ಭಕ್ತಿರ್ ವಿಶಿಷ್ಯತೆ. ಅನನ್ಯ ಭಕ್ತಿ, ಅವ್ಯಭಿಚಾರಿಣಿ ಭಕ್ತಿಯಿಂದ ಆ ಈಶ್ವರನೊಬ್ಬನನ್ನೇ ಎಲ್ಲದಕ್ಕೂ ಆಶ್ರಯಿಸಿದರೆ ಸರ್ವ ಸಮರ್ಥನಾಗಿರುವ ಭಗವಂತ ನಮ್ಮ ಕಷ್ಟ ಕಾರ್ಪಣ್ಯಗಳನ್ನ ದೂರ ಮಾಡಿ ಮೋಕ್ಷದೆಡೆಗೆ ನಮ್ಮನ್ನ ಕೈ ಹಿಡಿದು ನಡೆಸಬಲ್ಲ. ಆ ಒಂದು ಮಾರ್ಗದರ್ಶನ ಭಗವದ್ಗೀತೆಗೆ ನಮಗೆ ಕೊಡ್ತಿದೆ. ಪುನಃ ಹೇಳ್ತಿದ್ದೇನೆ, ಇದರ ಅರ್ಥ ದೇವತೆಗಳಿಂದ ನಮ್ಮ ಫಲ ಈಡೇರಲ್ಲ ಅಂತಲ್ಲ, ಈಡೇರುತ್ತೆ ನಿಶ್ಚಿತ. ಆಯಾ ದೇವತೆಗಳನ್ನು ಅನುಸರಿಸಿದ್ರು ಸಿಗತ್ತೆ. ಆದ್ರೆ ಈಶ್ವರನನ್ನೇ ಆಶ್ರಯಿಸುವುದರಿಂದ ಮೋಕ್ಷವೂ ಪ್ರಾಪ್ತಿಯಾಗತ್ತೆ ನಿಧಾನಕ್ಕೆ, ಹಂತ ಹಂತವಾಗಿ. ಇಷ್ಟು ವಿಷಯವನ್ನ ಅವನ ಯಥಾರ್ಥ ಸ್ವರೂಪವನ್ನು ಭಜಿಸುವ ವಿಷಯವಾಗಿ ಮಾತನಾಡಿದ್ದಾನೆ. ಇನ್ನು ತಾನು ಮಾಡತಕ್ಕಂಥ ಕರ್ಮಗಳು ಯಥಾರ್ಥ ಕರ್ಮ ಹೇಗೆ ಅದನ್ನ ಅರ್ಥ ಮಾಡ್ಕೊಳ್ಬೇಕಲ್ಲ. ಜನ್ಮ ಕರ್ಮಚಮೇ ದಿವ್ಯಂ ತತ್ವತಃ. ತತ್ವತಃ ಕರ್ಮವನ್ನು ತಿಳಿದುಕೊಳ್ಳೋದು ಹೇಗೆ ಮುಂದೆ ಹೇಳ್ತಾನೆ. ತತ್ವತಃ ಜನ್ಮದ ಬಗ್ಗೆ ಚರ್ಚೆ ಆಯ್ತು. ಅದರಲ್ಲಿ ಹೇಳ್ತಾನೆ, ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ ತಸ್ಯ ಕರ್ತಾರಮಪಿ ಮಾಂ ವಿದ್ಯ ಕರ್ತಾರಮವ್ಯಯಂ. ಚಾತುರ್ವರ್ಣಗಳನ್ನ ನನ್ನಿಂದ ಸೃಜಿಸಲ್ಪಟ್ಟಿದೆ, ನಾನು ಸೃಷ್ಟಿಸಿದ್ದೇನೆ. ಗುಣ ಕರ್ಮ ವಿಭಾಗಶಃ, ಗುಣ ಮತ್ತು ಕರ್ಮದ ವಿಭಾಗದಿಂದ ನಾನು ಈ 4 ವರ್ಣಗಳನ್ನ ಸೃಷ್ಟಿಸಿದ್ದೇನೆ. ತಸ್ಯ ಕರ್ತಾರಮಪಿ, ಅದನ್ನು ಮಾಡಿದವನು ನಾನೇ. ವಿಧಿ ಅಕರ್ತಾರಂ ಅವ್ಯಯಂ, ಅವ್ಯಯನಾದಂತಹ ನಾನೇ ಅದನ್ನ ಮಾಡಿಲ್ಲವೂ ಕೂಡ, ಅಂದ್ರೆ ಮಾಡಿದವನೂ ಅಲ್ಲ ಅಂತ ಹೇಳ್ತಾನೆ. ಈ ಶ್ಲೋಕದ ತಾತ್ಪರ್ಯ ಏನು ಅಂದ್ರೆ ಭಗವಂತ ಅಕರ್ತ ಎನ್ನುವುದನ್ನು ತಿಳಿಯೋದು.
ಚಾತುರ್ವರ್ಣದ ಸೃಷ್ಟಿ, ಶಾಸ್ತ್ರದ ಸೃಷ್ಟಿ, ಶಾಸ್ತ್ರ ಯೋನಿತ್ವಾತ್ ಅಂತ ಹೇಳ್ತಾರೆ. ವೇದ ಭಗವಂತನಿಂದ ಸೃಷ್ಟಿಯಾಯಿತು, ಸಕಲ ದೇವತೆಗಳು ಸೃಷ್ಟಿಯಾದ್ರು, ಜಗತ್ತು ಸೃಷ್ಟಿಯಾಯಿತು, ಪಿಂಡಾಂಡ ಬ್ರಹ್ಮಾಂಡ ಎಲ್ಲವೂ ಅವನಿಂದಲೇ ಸೃಷ್ಟಿ. ಇದೆಲ್ಲ ಕರ್ಮಗಳು ಭಗವಂತನ ಮೇಲೆ ಆರೋಪಿಸ್ತೇವೆ, ಅವನು ಮಾಡ್ದ ಅಂತ. ನಿಗ್ರಹಾನುಗ್ರಹಗಳನ್ನೆಲ್ಲ ಮಾಡಿತಾನೆ ಅಂತ ಪಂಚಕೃತ್ಯ ಪರಾಯಣ ಎಂಬುದಾಗಿ ಹೇಳ್ತಾರಲ್ಲ ಶಾಸ್ತ್ರ. ಈ ಎಲ್ಲ ಕರ್ಮಗಳನ್ನು ನಾನೇ ಮಾಡಿದ್ರೂ ಕೂಡ ನಾನು ಮಾಡಿದವನಲ್ಲ ಎಂಬುದನ್ನು ಅರ್ಥ ಮಾಡ್ಕೊಳ್ಬೇಕು. ಯಾಕಂದ್ರೆ ಮುಂದಿನ ಶ್ಲೋಕ ಅದೇ ತಾತ್ಪರ್ಯ, ನಮಾಂ ಕರ್ಮಾಣಿ ಲಿಂಪಂತಿ ಅಂತ ಹೇಳಿದಾನೆ, ಕರ್ಮ ನನಗೆ ಅಂಟೋದಿಲ್ಲ ಅಂತ. ಇದು ತಾತ್ಪರ್ಯ ಈ ಶ್ಲೋಕದ್ದು. ಭಗವಂತ ಮಾಡುವವನಲ್ಲ, ಅವನು ಅವ್ಯಯನು, ನಿತ್ಯನು, ಶಾಶ್ವತನು. ಅದು ತತ್ವತಃ ಅವನ ಕರ್ಮವನ್ನು ತಿಳ್ಕೊಳ್ಳೋದು, ಅದಕ್ಕೆ ಬಂದಿರೋದು. ಇದು ವರ್ಣ ವ್ಯವಸ್ಥೆಯನ್ನ ಹೇಳಲಿಕ್ಕೆ ಬಂದಿರೋ ಶ್ಲೋಕ ಅಲ್ಲ. ಆದ್ರೆ ಈಗ ಏನಾಗ್ಬಿಟ್ಟಿದೆ ಅಂದ್ರೆ, ಈ ಶ್ಲೋಕದ ತುಂಬಾ ಚರ್ಚೆಗೆ ಗ್ರಾಸವಾದ ಶ್ಲೋಕ. ವರ್ಣ ವ್ಯವಸ್ಥೆಯನ್ನ, ಜಾತಿ ವ್ಯವಸ್ಥೆಯನ್ನ ಹೇಳು ಭಗವದ್ಗೀತೆ ಈ ಶ್ಲೋಕ ಅಂತ. ಈ ಶ್ಲೋಕದ ಅರ್ಧ ಭಾಗವನ್ನಷ್ಟೇ ಜನ ಗಮನಿಸ್ತಾರೆ, ಮುಂದಿನ ಅರ್ಧ ಭಾಗವನ್ನ ಗಮನಿಸಲ್ಲ. ನಾನು ಮಾಡಿದವನಲ್ಲ ಅಂತ ಹೇಳ್ತಾನೆ. ನಾನು ಮಾಡಿದವನಲ್ಲ ಎಂಬ ಶಬ್ದಕ್ಕೆ ಅರ್ಥ ಸಹಜವಾಗಿ ಪ್ರಕೃತಿಯಲ್ಲಿ ಇರ್ತಕ್ಕಂಥ ಒಂದು ವ್ಯವಸ್ಥೆ. ಅದು ಸೃಷ್ಟಿ ಆಯ್ತು ಅಂದ ತಕ್ಷಣ ಹೇಗೆ ಪಿಂಡಾಂಡ, ಬ್ರಹ್ಮಾಂಡ, ದೇವತೆಗಳು, ಸೃಷ್ಟಿಯಲ್ಲಿ 4 ವಿಧದ ಜೀವರಾಶಿಗಳು ಅತ್ಯಂತ ಸಹಜವಾಗಿ ಸೃಷ್ಟಿಯಾಗತ್ತೋ, ಹೀಗೆ ವರ್ಣ ವ್ಯವಸ್ಥೆಯು ಸೃಷ್ಟಿಯಾಗತ್ತೆ. ಅದು ಅವನಿಗೆ ಅದರ ತಾದಾತ್ಮ್ಯ ಇಲ್ಲ. ಪ್ರತಿ ಸೃಷ್ಟಿಯಲ್ಲೂ ಹೀಗಿರೋದೇ ಅದು ಅಂತ. ಹಾಗಂದ್ರೆ ಜಾತಿ ವ್ಯವಸ್ಥೆಯನ್ನ ಮಾಡಿದವರು ಬೇರೆ ಯಾರೋ ಅಲ್ವಾ? ಇಲ್ಲೂ ಜಾತಿ ವ್ಯವಸ್ಥೆ ಬಂದು ಹೇಳ್ತಿಲ್ಲ. ನೋಡಿ, ಸಮಾಜವನ್ನ 4 ವಿಭಾಗವಾಗಿ ವರ್ಗೀಕರಿಸಿದ್ದಾರೆ. ವರ್ಗೀಕರಿಸಿದ್ದು ಯಾರು ಅಲ್ಲ, ಅದು ಇರೋದು ಅಂತ. ಅದಕ್ಕೊಂದು ಹೆಸರು ಕೊಟ್ಟಿದ್ದಾರೆ ನಮ್ಮ ದೇಶದಲ್ಲಿ, ಶಾಸ್ತ್ರಗಳಲ್ಲಿ. ವಿದೇಶಗಳಲ್ಲಿ ಹೆಸರು ಕೊಡದೇ ಇದ್ರೂ ಕೂಡ ಆ 4 ವಿಭಾಗಗಳಿರೋದೆ ಅಂತ. ಯಾವುದು 4 ವಿಭಾಗಗಳು? ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ. ಒಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ನಡೆಯುವಾಗ ಒಬ್ರು ಪ್ಲಾನಿಂಗ್ ಮಾಡೋರು ಬೇರೆ ಬೇಕು. ಪ್ಲಾನಿಂಗ್ ಇಲ್ದೇನೆ ಕಟ್ಟಡ ಕಟ್ಲಿಕ್ಕೆ ಹೋದ್ರೆ ಏನೇನೋ ಆಗ್ತದೆ, ಸುಮಾರು ಕಡೆ ಹೊಡಿಬೇಕಾಗ್ತದೆ. ಅದಕ್ಕೆ ಪ್ಲಾನಿಂಗ್ ಮಾಡತಕ್ಕಂಥ ಒಂದು ವರ್ಗ ಇರ್ತದೆ. ಕಡಿಮೆ ಸಂಖ್ಯೆ ಇರ್ಬೋದು, ಬಟ್ ಅದೊಂದು ವರ್ಗ ಇದೆ. ಇನ್ನೊಬ್ಬರು ಇಂಜಿನಿಯರ್ಸ್ ಇರ್ತಾರೆ, ಅಥವಾ ಅದೇನು ಕಾಂಟ್ರಾಕ್ಟರ್ಸ್ ಅಂತ ಏನ್ ಕರೀತಾರೆ, ಆ ರೀತಿ ಅದರ ಜವಾಬ್ದಾರಿಯಿಂದ ಕೆಲಸವನ್ನ ಮಾಡಿಸ್ತಕ್ಕಂಥವ್ರು. ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳಲ್ಲಿ ಕೆಲವರು ಇರ್ತಾರೆ, ಸಣ್ಣ ಪುಟ್ಟ ಬಿಲ್ಡಿಂಗ್ ಒಬ್ರು ಇಬ್ರು ಇರ್ತಾರೆ. ಇದಲ್ದೇನೆ 3ನೇದೊಂದು ಕ್ಯಾಟಗರಿ ಬರ್ತದೆ, ಸಪ್ಲೈ ಮಾಡುವವರು, ಮೆಟೀರಿಯಲ್ ಸಪ್ಲೈ ಮಾಡೋರು. ಸಿಮೆಂಟ್ ಕೊಡುವವರಂತೆ, ಕಬ್ಬಿಣ ಕೊಡುವವರು, ಕಲ್ಲು ಕೊಡುವವರು, ಮರಳು ಕೊಡುವವರು. ಆ ಮಾರಾಟ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಬೇಕು ಅಲ್ಲಿ. ಇವ್ರು 3 ಜನ ಇದ್ರೆ ನಡೆಯಲ್ಲ, ಮತ್ತೊಂದು ವ್ಯವಸ್ಥೆ ಬೇಕಾಗತ್ತೆ ಇಲ್ಲಿ. ಏನು? ಕೆಲಸ ಮಾಡುವವರು. ಹೇಳಿದಷ್ಟು ಕೆಲಸ ಮಾಡ್ಬೇಕು ಅಷ್ಟೇ, ಅವ್ನು ಜಾಸ್ತಿ ಬುದ್ಧಿ ಉಪಯೋಗಿಸ್ಬಾರ್ದು. ಎಷ್ಟು ಹೇಳ್ತಾರೋ ಅಷ್ಟು ಮಾಡತಕ್ಕಂಥ ಒಂದು ಕೆಲಸಗಾರರ ವರ್ಗ ಬೇಕು. ಈ 4 ಜನ ಸೇರಿಕೊಂಡಾಗ್ಲೇ ಒಂದು ಕನ್ಸ್ಟ್ರಕ್ಷನ್ ಆಗೋದು. ಈ ವರ್ಗ ಎಲ್ಲಿ ಇಲ್ಲ, ಯಾವ ದೇಶದಲ್ಲಿಲ್ಲ. ಅಥವಾ ಈ ವರ್ಗ ಇಲ್ಲದಿದ್ರೆ ಯಾವುದೇ ವ್ಯವಸ್ಥೆ ಕೂಡ ನಡೆಯಲ್ಲ. 4 ರೀತಿಯ ವರ್ಗ ಅತ್ಯಂತ ಸಹಜವಾಗಿ ಇರ್ತಕ್ಕಂಥದ್ದು. ಇಲ್ಲಿ ಗೊಂದಲ ಮಾಡಿದ್ದು ಯಾವುದು ಎನ್ನುವುದನ್ನು ಅರ್ಥ ಮಾಡಿಕೊಳ್ಬೇಕು ನಾವು. ಈ 4 ವರ್ಗವನ್ನ ಭಗವಂತ ಹೇಳ್ತಾನೆ, ಗುಣ ಮತ್ತು ಕರ್ಮದಿಂದ ವಿಭಾಗಿಸಿದ್ದೇನೆ ಅಂತ. ಗುಣಬ್ರಾಹ್ಮಣ, ಗುಣಕ್ಷತ್ರಿಯ, ಗುಣವೈಶ್ಯ, ಗುಣಶೂದ್ರ, ಇದೊಂದು ವಿಭಾಗ. ಕರ್ಮಬ್ರಾಹ್ಮಣ, ಕರ್ಮಕ್ಷತ್ರಿಯ, ಕರ್ಮವೈಶ್ಯ, ಕರ್ಮಶೂದ್ರ, ಇದೊಂದು ವಿಭಾಗ. ಇದಲ್ಲದೆ ಈಗ ಪ್ರಸಿದ್ಧಿಯಾಗಿರುವಂಥದ್ದೇನು? ಜಾತಿ ಬ್ರಾಹ್ಮಣ, ಜಾತಿ ಕ್ಷತ್ರಿಯ, ಜಾತಿ ವೈಶ್ಯ, ಜಾತಿ ಶೂದ್ರ ಅನ್ನುವಂಥದ್ದು. ಇದು ಗೊಂದಲಕ್ಕೆ ಮಾಡಿಬಿಟ್ಟಿದೆ ಜನರ ಮಧ್ಯೆ, ತಾರತಮ್ಯವನ್ನು ಉಂಟು ಮಾಡಿದೆ. ಹಾಗಲ್ಲ ನೋಡಿ, ಗುಣಬ್ರಾಹ್ಮಣ ಅಂದ್ರೆ ಯಾರು? ಜಾತಿಯಿಂದ ಯಾರೇ ಆಗಿರಲಿ, ಕರ್ಮದಿಂದ ಯಾರೇ ಆಗಿರಲಿ, ಯಾವನ ಅಂತಃಕರಣದಲ್ಲಿ ಸತ್ವಗುಣ ಪ್ರಧಾನವಾಗಿದೆಯೋ ಅದನ್ನ ಅನುಸರಿಸ್ತಾ ರಜೋಗುಣ ಮತ್ತು ತಮೋಗುಣ ಇದೆಯೋ, ಅಂದ್ರೆ ಸತ್ವ ಪ್ರಧಾನ, ಅದರ ಹಿಂಭಾಗದಲ್ಲಿ ರಜೋಗುಣ ಅತ್ಯಂತ ಕಡಿಮೆ ತಮೋಗುಣ ಇದೆಯೋ ಅವನಿಗೆ ಗುಣ ಬ್ರಾಹ್ಮಣ ಅಂತ ಕರೀತಾರೆ. ಗುಣಕ್ಷತ್ರಿಯ ಅಂತ ಹೇಳಿದ್ರೆ ಯಾವನು ರಜೋಗುಣ ಪ್ರಧಾನವಾಗಿದೆಯೋ, ಸತ್ವ ಮತ್ತು
ತಮೋ ಗುಣವು ಅದನ್ನು ಹಿಂಬಾಲಿಸ್ತಾ ಇದೆಯೋ ಅವನು ಗುಣಕ್ಷತ್ರಿಯ. ಗುಣವೈಶ್ಯ ಅಂದ್ರೆ ರಜೋಗುಣ ಪ್ರಧಾನವಾಗಿದೆ, ಅದ್ರ ಹಿಂದೆ ಸತ್ವ ಇಲ್ಲ, ಹಿಂದೆ ತಮೋಗುಣ ಇದೆ, ಸತ್ವ ತಮೋಗುಣದ ಹಿಂಭಾಗದಲ್ಲಿದೆ, ಅವನಿಗೆ ಗುಣವೈಶ್ಯ ಅಂತ ಹೇಳ್ತಾರೆ. ಇನ್ನು ಗುಣಶೂದ್ರ ಅಂದ್ರೆ ತಮೋಗುಣ ಪ್ರಧಾನವಾಗಿ ಅದರ ಹಿಂಭಾಗದಲ್ಲಿ ಸತ್ವ ಮತ್ತು ರಜೋಗುಣಗಳಿದ್ರೆ ಅವನು ಗುಣಶೂದ್ರ. ಈ ವಿಭಾಗ ಅವನ ಅಂತಃಕರಣದಲ್ಲಿ ಉಂಟಾಗುವ ಮನೋವೃತ್ತಿಯಿಂದ ನಾವು ಕಂಡುಕೊಳ್ಳಬಹುದು. ಈಗ ಒಬ್ಬನಲ್ಲಿ ಸತ್ವ ಪ್ರಧಾನವಾಗಿದ್ರೆ ಕ್ಲಾರಿಟಿ ಇನ್ ಇಂಟೆಲೆಕ್ಟ್, ಬುದ್ಧಿಯಲ್ಲಿ ಸ್ಪಷ್ಟತೆ ಇರ್ತದೆ, ಮನಸ್ಸಲ್ಲಿ ಒಂದು ಶಾಂತಿ ಇರ್ತದೆ, ವೈರಾಗ್ಯ ಪ್ರವೃತ್ತಿ ಇರ್ತದೆ, ಅಪೇಕ್ಷೆಗಳಿಲ್ಲದೆ ಇರತಕ್ಕಂತಹ ಸ್ವಭಾವ. ಇದು ಸತ್ವಗುಣ ಪ್ರಧಾನವಾಗಿರ್ತಕ್ಕಂತಹ ಗುಣ ಬ್ರಾಹ್ಮಣನಲ್ಲಿ ಇರತಕ್ಕಂತಹ ಒಂದು ಸ್ವಭಾವ. ಗುಣಕ್ಷತ್ರಿಯನಲ್ಲಿ ಅತ್ಯಂತ ಕ್ರಿಯಾಶೀಲನಾಗಿರ್ತಾನೆ, ಅಪೇಕ್ಷೆಗಳಿರ್ತದೆ ಅವನಲ್ಲಿ, ಆದರೆ ಅಧರ್ಮ ಮಾರ್ಗದಿಂದ ಅಲ್ಲ, ಧರ್ಮ ಮಾರ್ಗದಿಂದಲೇ ಅಪೇಕ್ಷೆಯನ್ನು ಪೂರೈಸಿಕೊಳ್ತಾನೆ. ಗುಣ ವೈಶ್ಯನಾದವನಲ್ಲಿ ಅಪೇಕ್ಷೆಗಳಿರ್ತದೆ, ಸ್ವಾರ್ಥದ ಬಯಕೆ ಇರ್ತದೆ. ಶೂದ್ರನಲ್ಲಿ ಬುದ್ಧಿ ಅನ್ನುವಂಥದ್ದು ಸ್ಪಷ್ಟವಾಗಿ ಕೆಲಸ ಮಾಡುವುದಿಲ್ಲ, ಬರೀ ಕರ್ಮ ಪ್ರಧಾನತೆ ಇರ್ತದೆ. ಈ ರೀತಿಯಾಗಿರತಕ್ಕಂಥ ಒಂದು 4 ಕ್ಯಾಟಗರಿ ಇದೆ. ಇದು ಜಾತಿಗೆ ಸಂಬಂಧಪಟ್ಟಿದ್ದಲ್ಲ. ಇನ್ನೊಂದು ಅವನ ಕರ್ಮವನ್ನು ಆಶ್ರಯಿಸಿ 4 ಕ್ಯಾಟಗರಿ. ಅಧ್ಯಯನ ಅಧ್ಯಾಪನ ಪ್ರವೃತ್ತಿ ಪ್ರಧಾನವಾದ್ದು ಬ್ರಾಹ್ಮಣ ಕರ್ಮ ಬ್ರಾಹ್ಮಣ ಅಂತ ಹೇಳ್ತಾರೆ. ಇನ್ನು ಅಡ್ಮಿನಿಸ್ಟ್ರೇಷನ್ ಪ್ರಧಾನವಾಗಿರ್ತಕ್ಕಂತಹ ರಾಜ್ಯ ಪರಿಪಾಲನೆ, ಹೋರಾಟ ಮುಂತಾದದು ಕ್ಷತ್ರಿಯ ಕರ್ಮ ಅಂತ ಹೇಳ್ತಾರೆ, ಅಂದ್ರೆ ಕರ್ಮ ಕ್ಷತ್ರಿಯ ಅವನು. ಇನ್ನು ವ್ಯಾಪಾರ ವಹಿವಾಟು ಪ್ರಧಾನವಾಗಿರತಕ್ಕಂಥದ್ದು ಕರ್ಮ ವೈಶ್ಯ, ಸೇವಾ ಪ್ರಧಾನವಾದ್ದು ಕರ್ಮಶೂದ್ರ. ಇನ್ನೊಂದು 3ನೇ ಕ್ಯಾಟಗರಿ ಯಾವುದಂದ್ರೆ ಹುಟ್ಟಿನಿಂದ ಬ್ರಾಹ್ಮಣ ಎನ್ನುವಂತಹ ಒಂದು ಮನೆತನದಲ್ಲಿ ಯಾವನು ಹುಟ್ಟುತ್ತಾನೋ ಅವನು ಬ್ರಾಹ್ಮಣ ಅಂತ ಕರೆಯೋದು, ಕ್ಷತ್ರಿಯ ಎನ್ನುವ ಮನೆತನದಲ್ಲಿ ಹುಟ್ಟುವನು ಕ್ಷತ್ರಿಯ ಅಂತ ಕರೆಯೋದು. ಇದು ಜಾಯತೆ ಇತಿ ಜಾತಿ, ಹುಟ್ಟಿನಿಂದ ಬಂದದ್ದು ಅಂತ. ಈ ಹುಟ್ಟಿನಿಂದ ಎಲ್ಲರೂ ಸಮಾನರೇ, ಯಾರು ಮೇಲಲ್ಲ, ಯಾರು ಕೀಳಲ್ಲ. ಕರ್ಮದಿಂದಲೂ ಎಲ್ಲರೂ ಸಮಾನರೇ. ನಮಗೆ 4 ರೀತಿಯ ಕರ್ಮಗಳು ಸಮಾಜದಲ್ಲಿ ಬೇಕು. ಯೋಚನೆ ಮಾಡುವವರು ಬೇಕು, ವ್ಯಾಪಾರಿಗಳು ಬೇಕು, ದೇಶದ ಭದ್ರತೆಯನ್ನು ಮಾಡುವವರು ಬೇಕು, ಸುಮ್ಮನೆ ಕೆಲಸ ಮಾಡುವವರು ಬೇಕು. 4 ರೀತಿಯ ಕರ್ಮಗಳು ಶ್ರೇಷ್ಠವಾದವೇ. ಪುರುಷ ಸೂಕ್ತದಲ್ಲಿ ಪ್ರಧಾನವಾದ ಒಂದು ಮಂತ್ರ ಬರ್ತದೆ, ಬ್ರಾಹ್ಮಣೋ ಮುಖಮಾಸೀತ್ ಬಾಹುರಾಜನ್ಯಕೃತಃ ಊರೂತತಸ್ಯ ಯದ್ವೈಶ್ಯಃ ತದ್ಭ್ಯಾಗುಂ ಶೂದ್ರೋ ಜಾಯತ ಅಂತ. ಮುಖದಿಂದ ಬ್ರಾಹ್ಮಣ ಹುಟ್ಟಿದ, ಬಾಹುವಿನಿಂದ ಕ್ಷತ್ರಿಯ ಹುಟ್ಟಿದ, ತೊಡೆಯಿಂದ ವೈಶ್ಯ ಹುಟ್ಟಿದ, ಪಾದದಿಂದ ಶೂದ್ರ ಹುಟ್ಟಿದ ಅಂತ. ಇದು ತಾರತಮ್ಯವನ್ನು ಹೇಳ್ತಿಲ್ಲ, ಅವರವರ ಕರ್ಮವನ್ನು ಹೇಳ್ತಾ ಇದೆ. 4 ರೀತಿಯ ಕರ್ಮಗಳು ಸಮಾಜದಲ್ಲಿ ಬೇಕು, ಇದರಲ್ಲಿ ಯಾವ ವ್ಯತ್ಯಾಸ ಇಲ್ಲ. ಜಾತಿಯಿಂದ ಸರ್ವ ಸಮಾನತೆ, ಕರ್ಮದಿಂದಲೂ ಎಲ್ಲರೂ ಸಮಾನರು. ಆ ಗುಣದಿಂದ ಮಾತ್ರ ಯಾವನಲ್ಲಿ ಸತ್ವಗುಣ ಪ್ರಧಾನವಾಗಿದೆಯೋ ಭಗವಂತನಿಗೆ ಹತ್ತಿರವಾಗಿರುವವನು ಅವನು ಶ್ರೇಷ್ಠ. ಯಾವನಲ್ಲಿ ಕರ್ಮ ಅಂದ್ರೆ ರಜೋಗುಣ ಸಹಿತವಾಗಿ ಸತ್ವ ಇದೆಯೋ ಅವನು ಒಂದು ಸ್ಟೆಪ್ ಇವನಿಗಿಂತ ಗುಣ ಬ್ರಾಹ್ಮಣನಿಗಿಂತ ಕೆಳಮಟ್ಟ. ಗುಣವೈಶ್ಯ ಅನ್ನುವನು 3ನೇ ಸ್ಟೆಪ್, ಗುಣಶೂದ್ರ ಅನ್ನುವನು 4ನೇ ಸ್ಟೆಪ್. ಇದು ಕರ್ಮದಲ್ಲಾಗಲಿ ಜಾತಿಯಲ್ಲಾಗಲಿ ಯಾವುದೇ ಇರಬಹುದು, ಗುಣಸತ್ವ ಪ್ರಧಾನವಾಗಿರುವುದು ಶ್ರೇಷ್ಠತೆ ಎಂಬಂಥದ್ದು ಶಾಸ್ತ್ರಗಳಲ್ಲಿ ಹೇಳಿರ್ತಕ್ಕಂಥ ಒಂದು ವಿಷಯ. ಆದ್ದರಿಂದ ನಾವು ಗುಣಬ್ರಾಹ್ಮಣರಾಗಲಿಕ್ಕೆ ಪ್ರಯತ್ನಿಸಬೇಕು. ಅದರೊಟ್ಟಿಗೆ ಆ ಗುಣಕ್ಕೆ ಅನುಗುಣವಾದ ಕರ್ಮವನ್ನೇ ನಾವು ಮಾಡಿದರೆ, ಸ್ವಧರ್ಮವನ್ನ ನಾವು ಅನುಸರಿಸಿದರೆ ನಮ್ಮ ಪ್ರಗತಿ ಶೀಘ್ರವಾಗಿ ಆಗ್ತದೆ. ಎಲ್ಲರೂ ಕೂಡ ಅಂತಿಮವಾಗಿ ಶುದ್ಧಾಂತಃಕರಣವನ್ನು ಪಡೆದು ಸತ್ವಪ್ರಧಾನವಾಗಿ ತಮ್ಮ ಸ್ವರೂಪದಲ್ಲಿ ನೆಲೆಗೊಳ್ಳಬೇಕಾದದ್ದೇ ಶಾಸ್ತ್ರದ ಅಪೇಕ್ಷೆ ಆಗಿರುವುದರಿಂದ ಆ ರೀತಿಯಾಗಿ ಸಾಧನೆಯ ಕಡೆಗೆ ಹೋಗುವ ಮನಸ್ಸನ್ನು ನಾವು ಮಾಡಬೇಕಾಗ್ತದೆ. ಆ ಕರ್ಮವನ್ನ 4 ರೀತಿಯ ವರ್ಣಾಶ್ರಮ ಧರ್ಮದ ವ್ಯವಸ್ಥೆ ಮಾಡಿದವನಾದ ನಾನು ಮಾಡದೇ ಇರುವವನೂ ಆಗಿದ್ದೇನೆ ಎಂಬುದನ್ನು ಹೇಳ್ತಾ ತನ್ನ ಕರ್ಮದ ದಿವ್ಯತೆಯನ್ನ ಭಗವಂತ ಅಭಿವ್ಯಕ್ತಿ ಮಾಡ್ತಾ ಇದ್ದಾನೆ. ಮುಂದಿನ ಶ್ಲೋಕಗಳನ್ನ
ಗುರುವಾರ ದಿನ ನಾವು ಪ್ರಯತ್ನ ಮಾಡೋಣ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಅದೇ ಡೋರ್